ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ದಿನಾಂಕ 23ರ ಶನಿವಾರ ಬಾನುಲಿ ವರದಿಯನ್ನು ಆಲಿಸಿದಿರಿ. ಇದರ ಮುಂದುವರೆದ ಭಾಗವನ್ನು ಈಗ ಕೇಳುವಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್.ಎಂ. ಸುಧಾಕರ್. ಇಲಾಖೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಆಗಿರುವ ಸಾಧನೆಗಳು, ವಿಶೇಷವಾಗಿ ರೈತರಿಗೆ ಪ್ರೋತ್ಸಾಹಧನ ಕೊಡೋದ್ರಿಂದ ಇಡಬಹುದು, ಹಾಗೆ 10 ಕೃಷಿ ಭಾಗ್ಯ ಯೋಜನೆಯ ವಿಸ್ತರಣೆ ಇರಬಹುದು, ಮತ್ತೆ ಕುಸ್ತಿ ವಿಸ್ತರಣೆ ಅನೇಕ ಯೋಜನೆಗಳು, ಮತ್ತೆ ಹೊಸ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಅವರು ಸಾಧಿಸಿರುವಂತಹ ಸುಧಾರಣಾ ಕ್ರಮಗಳು ಆಗಿರುವ ಸುಧಾರಣೆಗಳು, ಪ್ರಗತಿಗಳ ಬಗ್ಗೆ ಅವರು ಸುದೀರ್ಘವಾಗಿ ಮಾತನಾಡುವ ನಿಟ್ಟಿನಲ್ಲಿ ಸಿದ್ಧವಾಗಿ ಬಂದಿದ್ದಾರೆ. ನಿಮ್ಮ ಜೊತೆ ಆರಂಭದಲ್ಲಿ ಅವರ ಇಲಾಖೆ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತಾರೆ. ಆ ನಂತರ ನಿಮ್ಮ ಸೀಮಿತ ಸಂಕ್ಷಿಪ್ತವಾದ ಪ್ರಶ್ನೆಗಳನ್ನು ನಾವು ಕೇಳಬಹುದು. ನಮ್ಮ ಸಚಿವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಇಲಾಖೆಯ ಒಂದು ವಿಚಾರಗಳನ್ನ ತಿಳಿಸ್ತಾರೆ. ಆನಂತರ ನಿಮ್ಮ ಪ್ರಶ್ನೆಗಳೇನೆಂದು ಕೂಡ ಕೇಳಬಹುದು. ಪ್ರಸ್ತುತ ಮುಖ್ಯಸ್ಥರಾದಂಥ ಶ್ರೀಧರು ಮತ್ತು ಕಾರ್ಯದರ್ಶಿಗಳಾದಂಥ ಶಿವಕುಮಾರ್ ಬೆಳ್ಳಿತಟ್ಟೆ ಮತ್ತು ಎಲ್ಲ ಸದಸ್ಯರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋದ್ರಿಂದ ಅವರಿಗೆ ಮೊದಲನೇ ಧನ್ಯವಾದಗಳು. ಈಗ ನಿಮಗೆ ಏನಾಗಿದೆ, ಸ್ವತಂತ್ರ ಬಂದ ಮೇಲೆ ನಿರಂತರವಾಗಿ ಸರ್ಕಾರಗಳು 5 ವರ್ಷಕ್ಕೊಂದ್ಸರಿ ಬರುತ್ತೆ. ಇದೇನು ವಿಶೇಷ ಅಂತ ಅನ್ಕೊಳ್ಳೋಂಗಿಲ್ಲ. ಚುನಾವಣೆ ಆಗುತ್ತೆ, ಕಾಂಗ್ರೆಸ್ ಅಥವಾ ಬಿಜೆಪಿ ಅಥವಾ ಜನತಾದಳ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಳೆದ 80 ವರ್ಷದಲ್ಲಿ ಅನೇಕ ಮುಖ್ಯಮಂತ್ರಿಗಳನ್ನ, ಅನೇಕ ಸರ್ಕಾರವನ್ನ ನೀವೆಲ್ಲರೂ ನೋಡಿ ಹೊಸದಾಗಿ ಬಂದಿರತಕ್ಕಂಥ ಒಂದಷ್ಟು ಜನಕ್ಕೆ ಇನ್ನೆಲ್ಲ ತಿಳ್ಕೊಳ್ಳೋ ಆಸಕ್ತಿ ಇದೆ, ತಿಳ್ಕೊಂಡಿರ್ತೀರ. ಅದೆಲ್ಲ ಅಂದರೆ ಆಲೋಚನೆ ಕಾಲದೇನಿದೆ ಅದನ್ನು ಮಾಡ್ತೀರಾ. ಕೆಲವರು ಹಳಬರಿಗೆ ಎಲ್ಲ ಗೊತ್ತಿದೆ. ಯಾವಾಗಲೂ ನಾವು ಯಾವುದೇ ಸರ್ಕಾರನ ಬ್ಲೈಮ್ ಮಾಡೋದಾಗಲಿ, ತಪ್ಪುಡ್ಕೋದಾಗಲಿ, ಅವರ ಕರ್ತವ್ಯ ಲೋಪವನ್ನು ಐಡೆಂಟಿಫೈ ಮಾಡೋದಾಗಲಿ ಒಂದು ಕಳೆದ 5 ವರ್ಷ ಅಥವಾ 10 ವರ್ಷ ಮ್ಯಾಕ್ಸಿಮಮ್. ನಾವು 25 ವರ್ಷಕ್ಕೆ 20 ವರ್ಷಕ್ಕೆ ನಾವು ಅದನ್ನು ತುಲನೆ ಮಾಡಲಿಕ್ಕಾಗಲ್ಲ. ಹಿಂದಿನ 5 ವರ್ಷದಲ್ಲಿ ಸರ್ಕಾರ ಹೇಗಿತ್ತು, ಅದಕ್ಕೆ ಅದರಿಂದ ಹಿಂದಿನ 5 ವರ್ಷದಲ್ಲಿ ಸರ್ಕಾರ, ಇವೆರಡನ್ನ ನೀವು ಮಾನದಂಡವಾಗಿ ಇಟ್ಕೊಂಡು ಈ ಸರ್ಕಾರನ ಟೀಕೆ ಮಾಡಬಹುದು, ಟಿಪ್ಪಣಿ ಮಾಡಬಹುದು, ಸಾರ್ವಜನಿಕರು ಅಥವಾ ಪತ್ರಿಕೆಗಳಲ್ಲಿ ಒಂದು. ಎರಡನೇದು, ಯಾವುದೇ ಸರ್ಕಾರನ ನಾವು ಎಚ್ಚರಿಕೆಯನ್ನು, ಅವರ ನಡವಳಿಕೆ, ಅವರ ಕಾರ್ಯಕ್ರಮಗಳು, ಅದರ ಉಪಯೋಗ ಅಥವಾ ಸರ್ಕಾರದ ಅನುದಾನವನ್ನು ಮಿಸ್ಯೂಸ್ ಆಗ್ತಿದ್ರೆ ಅಥವಾ ನಿರ್ಲಕ್ಷ್ಯತೆಯಲ್ಲಿದ್ದರೆ ಅದನ್ನು. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ಏನಂದರೆ, ಇವತ್ತಿನ ಸರ್ಕಾರದ ಮೇಲೆ ನಾನು ನೋಡಿದೆ, ನನ್ನ ಅನುಭವದಲ್ಲಿ 3 ವರ್ಷದಲ್ಲಿ ಬಿಜೆಪಿ ಮತ್ತು JDS ವಿರೋಧ ಪಕ್ಷ ಇದೆ. ಅವರಿಬ್ಬರು ನಾನು ಯಾವ ಪತ್ರಿಕೆ ನೋಡಲಿ, ಯಾವ TV ನೋಡಲಿ, ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿ, ವೈಯಕ್ತಿಕವಾಗಿ ಟೀಕೆ ಮಾಡೋದನ್ನೇ ನಾನು ನೋಡಿದ್ದೇನೆ. ಅವರು ರಾಜ್ಯ ಜನಪರವಾದಂಥ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡೋದಂತ ಕೊಡ್ತಿಲ್ಲ, ಅಥವಾ ರಾಜ್ಯ ಜನಕ್ಕೆ ಕಳೆದ 5 ವರ್ಷದಲ್ಲಿ ಕೊಟ್ಟಿದ್ದಂಥ ಅನೇಕ ಯೋಜನೆಗಳನ್ನ ಕೈ ಬಿಟ್ಟಿದ್ದೀರಾ, ಇದು ಮಾಡಬೇಕು ಅಂತ ಹೇಳಿ ನೋಡಿಲ್ಲ, ಅಥವಾ ನಿಮ್ಮ ಲ್ಯಾಬ್ಸಸ್ಸು ನಿಮ್ಮ ಸರ್ಕಾರದಲ್ಲಿ ರಾಜ್ಯಕ್ಕೆ ಏನಾಗಬೇಕು ಅನ್ನೋದನ್ನು ಅವರೆಲ್ಲರೂ 3 ವರ್ಷದಲ್ಲಿ ನಾನು ನೋಡ್ದಂಗೆ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ರಚನೆ ಆಗೋದು ಜನರಿಂದ ಆಯ್ಕೆ ಆದಮೇಲೆ 5 ವರ್ಷಕ್ಕೊಂದ್ಸಾರಿ. ಆದರೆ ಅದನ್ನು ಗಮನ ಸೆಳೆಯುವಂಥದ್ದು, ತಪ್ಪಿದ್ರೆ ಸರಿ ಮಾಡುವಂಥದ್ದು, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ವಿರೋಧ ಪಕ್ಷಗಳಿಗೂ ಹೆಚ್ಚಿನ ಅವಕಾಶ ಇದೆ, ಮಾಧ್ಯಮದವ್ರಿಗೂ ಹೆಚ್ಚಿನ ಅವಕಾಶ ಇದೆ, ಸಾರ್ವಜನಿಕರು ಅದನ್ನು ಕೇಳೋ ಅವಶ್ಯಕ. ಆ ನಿಟ್ಟಿನಲ್ಲಿ ಕೇಳಿದಾಗ ಬಹುಶಃ ನಾವು ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು, ಅದರಿಂದ ಉಪಯೋಗ ಜನರಿಗಾಗುವಂಥದ್ದು, ರಾಜ್ಯದ ಅಭಿವೃದ್ಧಿ ಅಥವಾ ಸಾರ್ವಜನಿಕರ ಕಾರ್ಯಕ್ರಮಗಳು, ಸೌಲಭ್ಯಗಳು, ಇವೆಲ್ಲ ನಾವು ನೋಡಿ. ಬಹುಶಃ ನೀವು ನಾನು ಹೇಳೋದೇನಾದ್ರು ಇದನ್ನು ಬಿಟ್ಟು ಇದೇ ಸತ್ಯ, ನೀವು ಹೇಳ್ತಾ ಇರೋ ತಪ್ಪು ಅಂದರೆ ನೀವೇ ಅದನ್ನು ಇದೆಲ್ಲ ಮೂರಿನಲ್ಲಿ ನೀವು ಮನವರಿಕೆ ಮಾಡ್ಕೋಬೋದು. ಅವಾಗ ನಿಮಗೆ ಅದು ಸತ್ಯ ಏನು ಅಂತ ಗೊತ್ತಾಗುತ್ತೆ. ಇವತ್ತು ಮಾಧ್ಯಮ ಹೇಗಾಗಿದೆ, ಸೋಷಿಯಲ್ ಮೀಡಿಯಾ ಹೇಗಾಗಿದೆ, ಪ್ರಿಂಟ್ ಮೀಡಿಯಾ ನಾವು ನೋಡ್ತಾ ಇದ್ದೀವಿ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಏನಾಗಿದೆ, ಯಾವ ರೀತಿ ಹೋಗ್ತಾ ಇದೆ, ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಸಹ ನೀವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಯಾರು ನಾನೇ ತಪ್ಪು ಮಾಡಲಿ, ನಮ್ಮ ಸರ್ಕಾರ ಮಾಡಲಿ, ನೀವು ಮಾಡಲಿ, ವಿರೋಧ ಪಕ್ಷಗಳು ಮಾಡಲಿ, ಮೀಡಿಯಾದಲ್ಲಿ ಮಾಡಿದ್ರು ಅದರ ಎಫೆಕ್ಟು, ಅದರ ಅನ್ಯಾಯ, ಅದಕ್ಕೆ ಹೋಗೋದು ರೈತರಿಗೆ, ಸಾರ್ವಜನಿಕರಿಗೆ. ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಎಲ್ಲ ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದು ನನ್ನ ಒಂದು ಈ ಒಂದು ಚಿಕ್ಕ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು. ಯಾರೇ ಏನೇ ನಾವು ಮಾಡಿದ್ರು, ನಾವು ಮಾಡೋ ಕೆಲಸದಿಂದ ಒಬ್ಬ ವ್ಯಕ್ತಿಗೆ ನಾವು ಟೀಕೆ ಮಾಡೋದ್ರಿಂದ ಈ ರಾಜ್ಯಕ್ಕೆ ಜನಕ್ಕೆ ಅನ್ಯಾಯ ಆಗುತ್ತೆ ಅಥವಾ ಇದರ ಉಪಯೋಗ ಆಗ್ತಾ ಇಲ್ಲ ಅಂತಂದರೆ ಅದರ ಉಪಯೋಗ ನಾವು ಹೆಚ್ಚು ಮಾಡಿದ್ರೆ ವ್ಯಕ್ತಿಗಿಂತ ನಮಗೆ ಅನುಕೂಲ ಆಗುತ್ತೆ.
ಸೊ ಅದರಿಂದ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಇಲಾಖೆ ನಮ್ಮ ಜವಾಬ್ದಾರಿ ತಗೊಂಡ ಮೇಲೆ 3 ವರ್ಷ ಬಹಳ ಸಕ್ಸಸ್ಫುಲ್ ಆಗಿ ರೈತರಿಗೆ ಹೊಂದಿಸ್ಕೊಂಡು ರೈತರಿಗೆ ಯಾವ್ಯಾವ ಸಂದರ್ಭದಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ಬೋದು, ಏನೆಲ್ಲ ಹಿಂದೆ ಆಗಿದಂತ ಕೆಲವು ವ್ಯತ್ಯಾಸಗಳನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ತೀವಿ. ಒಂದು ನೀವು ನನಗೆ ಬಹಳ ಕಡೆ ಹೇಳ್ತೀವಿ, ಏನು ಎಲ್ಲೋದ್ರೂ ರಾಜ್ಯದಲ್ಲಿ MLAಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ನೀವು ಈ ಒಂದು ಎಕ್ವಿಪ್ಮೆಂಟ್ಗಳನ್ನ ವಿತರಣೆ ಮಾಡ್ತಿದ್ದೀರಾ, ಹಿಂದೆಲ್ಲ ಎಲ್ಲಿದ್ದೋ ಇವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಹಾಯಧನವನ್ನ ಸಬ್ಸಿಡಿ ಮೂಲಕ ಎಲ್ಲ ಎಕ್ವಿಪ್ಮೆಂಟ್ಗಳು ಕೊಡ್ತಾ ಇದ್ದೀರಿ ಅಂತ ಬಹಳಷ್ಟು ಚೆನ್ನಾಗಿ ಕೇಳಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹಿಂದೆ ನಡೀತಿತ್ತೋ ನಡೆಯಲಿಲ್ವೋ ನನಗೆ ಗೊತ್ತಿಲ್ಲ, ನಾನು ತಪ್ಪು ಹುಡುಕಕ್ಕೆ ಹೋಗಲ್ಲ. ಹಿಂದೆ ಹೇಳ್ತಿದ್ರು ನನಗೆ ಅಲ್ಲಿ ಇಲ್ಲಿ ಕಿವಿ ಮೇಲೆ ಸಬ್ಸಿಡಿ ಇರುತ್ತೆ, ಒಂದು ಯಾವುದೋ ಎಕ್ವಿಪ್ಮೆಂಟ್ಗೆ 50,000 ರೂಪಾಯಿದು 25,000 ಸಬ್ಸಿಡಿ ಇದೆ. ಆ ಸಬ್ಸಿಡಿನ ತಗೊಳ್ಳೋದು ಸಪ್ಲೈ ಮಾಡೋದು ಎಲ್ಲ ಬಿಟ್ಬಿಟ್ರೆ ರೈತರಿಗೆ 10,000 ಕೊಟ್ಟರೆ ಅವ್ರು ಖುಷಿ ಆಯ್ತಾರೆ, ಅಧಿಕಾರಿಗಳಿಗೆ 5,000 ಸಿಕ್ಕಿದ್ರೆ ಅವ್ರು ಖುಷಿ ಆಯ್ತಾರೆ, ಇನ್ನೊಂದು 5,000 ಕಂಪನಿಯವ್ರು ಬಿಟ್ಬಿಟ್ರೆ ಅವ್ರು ಖುಷಿ. ವ್ಯಾಪಾರನೇ ಮಾಡ್ದಲ್ಲೇ ಅವರಿಗೆ 5,000 ಲಾಭ ಬರ್ತದೆ, ಇನ್ನೊಂದು ಕಡೆ ಬಾ. ಈ ತರನು ನಡೀತಾ ಇದೆ. ಈ ನಮ್ಮ ಕಮಿಷನ್ ಇಲ್ಲ, ಡೈರೆಕ್ಟರ್ ಇದ್ದಾರೆ, ಇವರೆಲ್ಲ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಇದಕ್ಕೊಂದು QR ಕೋಡ್ ಅಂತ ಮಾಡಿದ್ರೆ ಪ್ರತಿಯೊಬ್ಬ ರೈತನಿಗೂ ನೇರವಾಗಿ ತಲುಪುತ್ತೆ, ಮಧ್ಯ ಮಿಸ್ಯೂಸ್ ಆಗಲ್ಲ ಅಂತ ಹೇಳಿ ಒಂದು ಕಂಡಿಡಿದು QR ಕೋಡ್ ಅನ್ನು ಮಾಡ್ತಾರೆ. ಅವಾಗ ಕಂಪಲ್ಸರಿ ರೈತ ತಗೊಳ್ಳೇಬೇಕು, ಸಬ್ಸಿಡಿ ಸಪ್ಲೈ ಮಾಡಿದ ಕಂಪ್ನಿಗೆ ಹೋಗುತ್ತೆ, ಇಲ್ಲ ಪೂರ್ತಿ ದುಡ್ಡು ಕಟ್ ತಗೊಂಡವರಿಗೆ ರೈತರಿಗೆ. ಅದರಿಂದ ಇವತ್ತು ಸಫಿಶಿಯಂಟ್ ಆಗಿ ಎಲ್ಲಾ ತರದ ಆಧುನಿಕವಾದಂತ ಬೆಳೆ ಸೋಯಿಂಗ್ ಇಂದ ಹಿಡಿದು ಬಿತ್ತನೆ ಮಾಡೋದ್ರಿಂದ ಹಿಡಿದು ಕಟಾವು ಮಾಡಿ ಹಾರ್ವೆಸ್ಟ್ ಮಾಡೋವರೆಗೂ ಆಲ್ಮೋಸ್ಟ್ ಆಲ್ 80% ನಾವು ಎಲ್ಲ ಬೆಳೆಗೆ ನಾವು ಎಕ್ವಿಪ್ಮೆಂಟ್ ಅನ್ನ ಇವತ್ತು ಸಬ್ಸಿಡಿ ಮೂಲಕ ಕೊಡ್ತಾ ಇದ್ದೀವಿ. ಈ ಕಾಟನ್ ಒಂದನ್ನ ನಾವು ಈಗ ಈ ವರ್ಷದಿಂದ ಕೊಡಬೇಕು ಅಂತ ಹೇಳಿ ಬಹಳ ಬೇಡಿಕೆ ಇದೆ, ಪ್ರಯತ್ನ ಮಾಡ್ತಾ ಇದ್ವಿ. ಅದನ್ನ ಯೂನಿವರ್ಸಿಟಿಯವರು ಇನ್ನೂ ಫೈನಲೈಸ್ ಮಾಡಿಲ್ಲ, ಅದೊಂದು ಟೆಕ್ನಿಕಲ್ ರಿಪೋರ್ಟ್ ಇದೆ, ಅದನ್ನ ಆದ್ಮೇಲೆ ಮಾಡಿ. ಈಗ ಹೈಟೆಕ್ ಹಾರ್ವೆಸ್ಟರ್ ಇಡೀ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ ಆಗಿತ್ತು. ಮಹಾರಾಷ್ಟ್ರದಿಂದ ಬೇರೆ ಬೇರೆ ರಾಜ್ಯದಿಂದ ಲೇಬರ್ ಬರ್ತಿದ್ರು, ಅಡ್ವಾನ್ಸ್ ತಗೋತಿದ್ರು 10 ಲಕ್ಷ. ಅವರು ಸ್ವಲ್ಪ ದಿವಸ ಇರೋರು ಅಲ್ಲಿಂದ ಬೇರೆ DC ಫೋನ್ ಮಾಡಿಸೋರು, ಲೇಬರ್ನ ಕರ್ಕೊಂಬಂದು ಒತ್ತಾಯವಾಗಿ ಇದು ಮಾಡ್ತಾರೆ ಅಂತ, ಕೇಸ್ ಹಾಕ್ತೀವಿ ಅಂತ, ಮತ್ತು ಅವ್ರು ವಾಪಸ್ ಹೋಗೋರು, ಅಡ್ವಾನ್ಸು ಇಲ್ಲ, ಕೂಲಿನೂ ಇಲ್ಲ. ಈ ಥರ ಅನೇಕರು ಬಂದು ಹೇಳ್ಕೊತಾ ಇದ್ದಾರೆ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಕೆಲವು ಸಬ್ಸಿಡಿ ಸಹಾಯಧನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಕೊಡ್ತೀವಿ ನಮ್ಮ ಇಲಾಖೆ. ಈ ಹೈಟೆಕ್ ಹಾರ್ವೆಸ್ಟರ್ಗೆ ನಮ್ಮ ರಾಜ್ಯ ಸರ್ಕಾರ ಮಾತ್ರ ನಾವು ಇದು ಹೊಸ ಸ್ಕೀಮು, ಇಡೀ ರಾಷ್ಟ್ರದಲ್ಲಿ ಎಲ್ಲರ ಇದೆಯೋ ಗೊತ್ತಿಲ್ಲ, ಇದು ಸ್ಟೇಟ್ ಕಾರ್ಯಕ್ರಮ ಆದ್ರಿಂದ ಬಹುಶಃ ಬೇರೆ ಎಲ್ಲೂ ನಾನು ಕೇಳಿಲ್ಲ. ಪ್ರಪ್ರಥಮವಾಗಿ ನಾನು ಕೃಷಿ ಸಚಿವನಾದ ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ 173 ಕೋಟಿ ಇದೆ. ಅದೆಷ್ಟು 1 ಕೋಟಿ ವಿಷಯದಿದ್ರೆ 50 ಲಕ್ಷ ಸಬ್ಸಿಡಿ. ಸ್ವತಂತ್ರ ಬಂದ ಮೇಲೆ ಯಾವ ರಾಜ್ಯನೂ ಒಬ್ಬ ರೈತನಿಗೆ 50 ಲಕ್ಷ ಸಬ್ಸಿಡಿ ಅಂದರೆ ಇದು ಸಾಧಾರಣವಾದಂಥ ಕಾರ್ಯಕ್ರಮ ಅಲ್ಲ. ಬಹುಶಃ ನೀವು ಅದನ್ನ ಯೋಚನೆ ಮಾಡೋದು, 10,000 ಕೊಟ್ಟರೆ 20,000 ಕೊಟ್ಟರೆ ದೊಡ್ಡ ಸಹಾಯ. SC STಗೆ 50 ಲಕ್ಷ, ಜನರಲ್ಗೆ 40 ಲಕ್ಷ. ಇಷ್ಟು ದೊಡ್ಡ ಪ್ರಮಾಣದ ಸಬ್ಸಿಡಿನ 524 ಈ ಹೈಟೆಕ್ ಹಾರ್ವೆಸ್ಟ್ ಹಬ್ಬನ್ನ ನಾವು ವಿತರಣೆ ಮಾಡಿದ್ದೀವಿ ಈ 3 ವರ್ಷ. ಬಹುತೇಕ ಇನ್ನೊಂದು 3 ವರ್ಷ ಕೊಟ್ಟರೆ ಮತ್ತೆ ರಿಪೀಟ್ ಬೇರೆ, ಆದರೆ ಸಫಿಷಿಯೆಂಟ್ ಆಗಿ ಇವತ್ತು ಕಬ್ಬನ್ನು ಕಟಾವು ಮಾಡಲಿಕ್ಕೆ ಅನುಕೂಲ. ಇದರಿಂದ ಏನು ಉಪಯೋಗ? ಒಂದು ಕಡೆ ಲೇಬರ್ ಪ್ರಾಬ್ಲಮ್, ಸೊ ಅಡ್ವಾನ್ಸ್ ಹೋಗ್ತಿತ್ತು, ಮತ್ತು ಇಳುವರಿ ಕನಿಷ್ಠ 5ರಿಂದ 10 ಟನ್ನು ಈ ಮಿಷನರಿಯಿಂದ ಕಟ್ ಮಾಡಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ. ಕನಿಷ್ಠ 5ರಿಂದ 10 ಟನ್ನು ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು ಆಮೇಲೆ ಈ ಸೊಹೆಂಗೆ ಇದನ್ನು ನಾವು ಮಿಷನ್ ಉಪಯೋಗಿಸಿ ನಾಟಿ ಮಾಡಿದ್ರೆ ಕನಿಷ್ಠ ಅದು 10 ಟನ್ನು ಜಾಸ್ತಿ ಆಗುತ್ತೆ. ಈಗ ಕಬ್ಬು ಪಕ್ಕಕ್ಕೆ ನಾಟಿ ಹಾಕ್ತಾರೆ, ಡಿಸ್ಟೆನ್ಸ್ ಮಿನಿಮಮ್ ಇದ್ದರೆ ಇಳುವರಿ ಜಾಸ್ತಿ ಬರುತ್ತೆ. ರೈತರಿಗೆ ಒಂದು 10 ಜಾಗದಲ್ಲಿ 10ನ್ನ ನಾವು ನೆಟ್ಟುಬಿಟ್ಟು ನಾಟಿ 10 ನಮ್ಗೆ ಇಳುವರಿ ಬರುತ್ತೆ ಅನ್ನೋ ಕಡಿಮೆ, ಆದರೆ ಅದಲ್ಲ. ಅದಕ್ಕೆ ಮಿನಿಮಮ್ ಡಿಸ್ಟೆನ್ಸ್ ಇದ್ದರೆ ಟೆಕ್ನಿಕಲಿ ಏನಿದೆ ನಮ್ಮ ವಿಶ್ವವಿದ್ಯಾನಿಲಯ ಸೈನ್ಸಿಸ್ಟ್ ಏನು ಕೊಟ್ಟಿದ್ದಾರೆ, ಇಲಾಖೆ ಅಧಿಕಾರಿಗಳೇನು ಮಾರ್ಗದರ್ಶನ ಮಾಡ್ತಾರೆ, ಅದರ ಆಧಾರದ ಮೇಲೆ ಮಿನಿಮಮ್ ಡಿಸ್ಟೆನ್ಸ್ ಯಾವುದೇ ಬೆಳೆನಾಕ ನಾವು ನೆಟ್ಟರು ಇಳುವರಿ ಜಾಸ್ತಿ. ಇನ್ನೊಂದು ಜನ ತಪ್ಪು ತಿಳ್ಕೊಂಡಿದ್ದಾರೆ, ನೀರು ಜಾಸ್ತಿ ಕೊಟ್ಟರೆ ನಮಗೆ ಸಫಿಷಿಯೆಂಟ್ ಆಗಿ ಭತ್ತ ಬರುತ್ತೆ, ಕಬ್ಬು ಜಾಸ್ತಿ ಇಳುವರಿ ಕೊಡುತ್ತೆ. ನೀರು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಕೊಟ್ಟರೆ ಮಾತ್ರ ಇಳುವರಿ ಜಾಸ್ತಿ. ನೀರು ನಿಂತ್ರಲ್ಲ, ಕಬ್ಬದ ಬೆಳೆನಲ್ಲೂ ನೀರು ನಿಲ್ಲಿಸ್ಬೇಕು ಅಂತಿಲ್ಲ, ಭತ್ತದ ನಾಟಿನಲ್ಲೂ ನೀರು ನಿಲ್ಲಿಸ್ಬೇಕು ಅಂತಿಲ್ಲ. ಆ
ಆ ರೀತಿ ಇವತ್ತು ಜನರಿಗೆ ನಾವು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಒಂದೇ ಹೊಲದಲ್ಲಿ ಒಂದೇ ತೋಟದಲ್ಲಿ ಬಹು ಬೆಳೆ ಆ ಕಾರ್ಯಕ್ರಮವನ್ನು ನಾವು ಸಾಕಷ್ಟು ಜಿಲ್ಲೆನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಬಹು ಬೆಳೆಯನ್ನ ಬೆಳೆಯೋದ್ರಿಂದ ಆರ್ಥಿಕವಾಗಿ ಆ ರೈತರಿಗೆ ಅನುಕೂಲ ಆಗುತ್ತೆ. ಈ ಸ್ಯಾಪನ್ನ ಇಂಟ್ರೊಡ್ಯೂಸ್ ಮಾಡಿ 2 ವರ್ಷದಲ್ಲಿ 20 ಲಕ್ಷ ರೈತರಿಗೆ ಮಾರ್ಗದರ್ಶನ ಮಾಡಿ ಅದೊಂದು ಆ್ಯಪ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಅದರ ಮೂಲಕ ರೈತರಿಗೆ ಏನು ಡಿಸೀಸ್ ರೋಗ, ಆ ರೋಗಕ್ಕೆ ಏನು ಮೆಡಿಸಿನ್ ಕೊಡಬೇಕು ಅನ್ನೋದನ್ನ ಅವರ ಮೊಬೈಲ್ಗೆ ಹೋಗೋ ಥರ ಆ ತೋಟದಲ್ಲಿ ಅವರ ಬೆಳೆನಲ್ಲಿ ನಿಂತ್ಕೊಂಡು ಫೋಟೋ ತೆಗೆದ್ರೆ ಆ ಫೋಟೋ ತೆಗೆದ ತಕ್ಷಣ ಅವ್ರ ಮೆಸೇಜ್ ಮಾತಾಡಿದ್ರು. 20 ಲಕ್ಷ ರೈತರಿಗೆ ಇಲ್ಲಿವರೆಗೆ ಮಾರ್ಗದರ್ಶನ ಮಾಡಿದ್ವಿ. ಈ ಕೃಷಿ ಹೊಂಡ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಪ್ರಾರಂಭ ಆಯಿತು. 13ರಿಂದ 18ರಿಂದ 23 ಹಿಂದೆ ಬಿಜೆಪಿ ಮತ್ತು ಜನತಾದಳದವರು ಮುಖ್ಯಮಂತ್ರಿ ಇದ್ದಾಗ ನಿಲ್ಲಿಸ್ಬಿಟ್ಟು ಮತ್ತೆ ನಾನು ಮಂತ್ರಿ ಆದಾಗ ಆ ಕಾರ್ಯಕ್ರಮ ಒಳ್ಳೆಯದು, ನೀವೇ ಮಾಡಿದ್ದು, ಇದನ್ನು ಮುಂದುವರ್ಸೋಣ ಅಂತ CM ಹೇಳಿದಾಗ ಅವ್ರು ಬಹಳ ಸಂತೋಷವಾಗಿ ಹೋಗ್ಕೊಂಡು ಮುಂದುವರ್ಸಿದ್ರು. ಆ ಕಾರ್ಯಕ್ರಮ 104 ತಾಲೂಕಿಗೆ 104 ತಾಲೂಕಿಗೆ ನಾನು ಅಷ್ಟೊತ್ತಿಗಾಗಲೇ ಒಂದಷ್ಟು ಪ್ರವಾಸ ಮಾಡಿದ್ರಿಂದ CM ಹೇಳಿದೆ, ಈವನ್ ಇರಿಗೇಟೆಡ್ ಲ್ಯಾಂಡಲ್ಲೂ ಬೇಕಾಗುತ್ತೆ ಸರ್. ಕಾರಣ ಸಮ್ಟೈಮ್ ಡ್ಯಾಮ್ನ ಕೊನೆಗಾಲದಲ್ಲಿ ನೀರು ನಿಂತರೆ ಇವರು ಶೇಖರಣೆ ಆಗಿದ್ರೆ ಅದರ ಬೆಳೆ ಉಪಯೋಗ. ಹಾಗಾಗಿ ಆ ಕಾರ್ಯಕ್ರಮವನ್ನು ಎಕ್ಸ್ಟೆಂಡ್ ಮಾಡಿ 224 ಕ್ಷೇತ್ರಕ್ಕೂ ನಾವು ಕೃಷಿ ಹೊಂಡ ಮಾಡ್ತಾ ಇದ್ದೀವಿ. ಅನ್ಲಿಮಿಟ್ ಕೃಷಿ ಹೊಂಡ. ರೈತರು ಯಾರು ಬೇಕಾದ್ರೂ ಅವ್ರ RTC ತಂದು ಅದನ್ನ ಪಡ್ಕೋಬಹುದು. 1 ಯೂನಿಟ್ಗೆ ಅಪ್ರಾಕ್ಸಿಮೇಟ್ಲಿ 3 ಲಕ್ಷ. ಅದು 2 ಡೈಮೆನ್ಷನ್ ಇದೆ. ಡೈಮೆನ್ಷನ್ ಕಡಿಮೆ ತಗೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಜಾಸ್ತಿ ತಗೊಂಡ್ರೆ ಜಾಸ್ತಿ ಆಗುತ್ತೆ. ಈಗ ಹೆಚ್ಚು ಕಡಿಮೆ ಒಟ್ಟು 30,000 ಕೃಷಿ ಹೊಂಡನ ಈ 3 ವರ್ಷದಲ್ಲಿ ಮಾಡಿದೆ. ಸೊ ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ITF ಮಾಡ್ತಿದ್ದೆವು, ಇಂಟರ್ನ್ಯಾಷನಲ್ ರೇಟ್ ಫೇರ್ ಅಂತ. ಅದು ಸಾವಯವ ಬೆಳೆ, ಸಿರಿಧಾನ್ಯವನ್ನು ಪ್ರಮೋಟ್ ಮಾಡೋದು, ಸಿರಿಧಾನ್ಯವನ್ನು ಮಾರ್ಕೆಟ್ ಮಾಡೋದು, ಸಿರಿಧಾನ್ಯವನ್ನು ಒಂದು ಪ್ರೊಸೆಸಿಂಗ್ ಮಾಡಿ ಜನರಿಗೆ ಉಪಯೋಗಿಸಲಿಕ್ಕೆ ಅನುಕೂಲ ಆಗುವಂತೆ ಮಾಡಿ 3 ವರ್ಷ ಮಾಡಾದ್ಮೇಲೆ ಬಹಳ ಸಕ್ಸಸ್ಫುಲ್ ಆಗಿ ಅದನ್ನು ಸಾಕು ಮತ್ತೇನಾದರೂ ಒಂದು ಜನರಿಗೆ ಅನುಕೂಲ ಆಗುವಂಥದ್ದು ಮಾಡಬೇಕು ಅಂತ ನಮ್ಮ ಇಲಾಖೆ ಅಧಿಕಾರಿಗಳು ನಾನು ಕೂತ್ಕೊಂಡು ಚರ್ಚೆ ಮಾಡಿದಾಗ ನಾವು ಬೆಳಿತೀವಿ. ಕಷ್ಟವೋ ಸುಖನೋ ಈ ಥರ ಹವಾಮಾನದ ವ್ಯತ್ಯಾಸಗಳು, ಮಳೆ ವ್ಯತ್ಯಾಸಗಳು, ಒಂದಷ್ಟು ಏನೋ ಕಷ್ಟಪಟ್ಟು ಮಳೆ ಹೆಚ್ಚಾದಾಗ ಮಳೆ ಕಡಿಮೆ ಆದಾಗ ರೈತರು ಬೆಳೆದು ಅದನ್ನ ಮಾರ್ಕೆಟ್ ಸರಿಯಾಗಿ ಆಗದೆ ಇದೆ, ಅವ್ರಿಗೆ ಅದರ ಬೆಲೆ ಸಿಕ್ಕದೇ ಇದ್ದಾಗ ನಾವು ರೈತರಿಗೆ ನ್ಯಾಯ ಕೊಡಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯೋಚನೆ ಮಾಡಿ ಉತ್ಪಾದನೋತ್ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಬಾರಿ ನಾವು ITF ಮೇಳವನ್ನ ಅರಮನೆ ಮೈದಾನದಲ್ಲಿ ಮಾಡಿದ್ವಿ. ಇದು ಸಂದರ್ಭ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದರು ಸಮಾರೋಪ ಸಮಾರಂಭ. ಅವರೇ ಹೇಳಿದ್ರು, ನೀವು ಬಹಳ ಜನ ಇದ್ರಿ, ಇಡೀ ದೇಶದಲ್ಲಿ ಈ ಕಾರ್ಯಕ್ರಮ ಫಸ್ಟ್ ಕರ್ನಾಟಕದಲ್ಲಿ ಮಾಡಿದ್ರು. ಇದನ್ನ ನಾನು ಬೇರೆ ರಾಜ್ಯಗಳಿಗೂ ಮಾಡಲಿಕ್ಕೆ ಡೈರೆಕ್ಷನ್ ಕೊಡ್ತೀನಿ ಅಂತೇಳಿ ಅವ್ರ ಸೆಕ್ರೆಟರಿಗೂ ಅಲ್ಲೂ ಮಾತನಾಡಿ, ಇಲ್ಲ ಇದು ಒಳ್ಳೆಯ ಕಾರ್ಯಕ್ರಮ, ಇದು ಬೇಕಾಗಿದೆ ಇವತ್ತಿನ ಸಂದರ್ಭಕ್ಕೆ. ನಾವು ಉತ್ಪಾದನೆ ಆದ ನಂತರ ರೈತರಿಗೆ ಏನೆಲ್ಲ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕಾಗತ್ತೆ, ಅನುಕೂಲ ಮಾಡಿಕೊಡ್ಲಿಕ್ಕಾಗತ್ತೆ, ಅದನ್ನ ಜನರಿಗೆ ಕಾರ್ಯಕ್ರಮದ ಮೂಲಕ ತಿಳಿಸ್ಬೇಕು. ಅವರು 2-3 ಬಾರಿ ಹೇಳಿದರು. ಅವರು ಕೃಷಿ ಮಂತ್ರಿ ಆದಮೇಲೆ 2 ವರ್ಷ ಆಯಿತು, ನಾನು 3 ವರ್ಷ ಆಯಿತು. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಬಹಳ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ ಅಂತೇಳಿ 3-4 ಬಾರಿ ಪ್ರೆಸ್ನಲ್ಲಿ ಹೇಳಿದರು. ಅವರು BJPಯ ಕೇಂದ್ರದ 17 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ಒಬ್ಬ ಸೀನಿಯರ್ ಲೀಡರ್ ಅವರು ಎಕ್ಸ್ಪ್ರೆಸ್ ಮಾಡಿದ್ರು, ನಮ್ಮ ಸರ್ಟಿಫಿಕೇಟ್ ನಾವು ತಗೊಂಡಿಲ್ಲ ಅಥವಾ ನಮ್ಮ ಸರ್ಟಿಫಿಕೇಟ್ ನಮಗೆ ಬೇಕಾದರೂ ಪತ್ರಿಕೆಯಲ್ಲಿ ತರಿಸ್ಕೊಂಡಿಲ್ಲ. ನಮಗೆ ಅಭಿನಂದನೆ ಹೇಳಿರ್ತಕ್ಕಂಥದ್ದು ನಮ್ಮ ವಿರೋಧ ಪಕ್ಷದ 17 ವರ್ಷ ಮುಖ್ಯಮಂತ್ರಿಯಾಗಿ ಅನುಭವ ಇರ್ತಕ್ಕಂಥ ಒಬ್ಬ ಕೇಂದ್ರದ ಕೃಷಿ ಸಚಿವರು ಹೇಳಿರ್ತಾರೆ. ಸೊ ಇದರ ಜೊತೆಗೆ ಇವತ್ತು ಆ ಒಂದು ಮೇಳದಲ್ಲಿ ಬಹಳ ಮುಖ್ಯವಾಗಿ ನಾವು ದೇಶಿ ತಳಿಗಳನ್ನ ಎಲ್ರಿಗೂ ಎಕ್ಸಿಬಿಷನ್ ಮೂಲಕ ಏನೆಲ್ಲ ತಳಿಗಳಿದೆ, ಅದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ಎಕ್ಸಿಬಿಷನ್ ಮಾಡಿ ತೋರಿಸಿದ್ದೀವಿ. ಮತ್ತು ಪ್ರೊಸೆಸಿಂಗು, ಮಾರ್ಕೆಟಿಂಗು, ಬ್ರ್ಯಾಂಡಿಂಗ್ಗೆ ಹೆಚ್ಚಿಗೆ ರೈತರಿಗೆ ಸಾರ್ವಜನಿಕರಿಗೆ ತಿಳಿಸಿದ್ದೀವಿ. 3 ವರ್ಷದಲ್ಲಿ ಎಷ್ಟು ಕಳೆದ ಯಾವತ್ತೂ ವರ್ಷಕ್ಕೆ ಅವರೇ ತಗೊಂಡ್ರೆ ಮಾಡೋಕ್ಕಾಗದೇ ಇರೋದು 52 ಹೊಸ ಕಟ್ಟಡಗಳನ್ನ ಕಟ್ಟಿ ರೈತರಿಗೆ ಉಪಯೋಗ ಆಗುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ವಿ. ಈ ವರ್ಷ ಒಂದೇ ವರ್ಷ 20 ತಗೋಬೇಕು ಅಂತ ಈಗಾಗಲೇ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಅನೇಕ AD ಇರ್ಬೋದು, DD ಇರ್ಬೋದು, ಆಫೀಸ್ ಕಟ್ಟಡನೇ ಇಲ್ಲದೆ ಇರ್ತಕ್ಕಂಥವು ರೈತರ ಇಲಾಖೆ ಬಹಳ ಪ್ರಮುಖವಾಗಿ ಹೆಚ್ಚಿನ ಜನರಿಗೆ ಉಪಯೋಗ ಆಗುವಂಥ ಇಲಾಖೆ. ಈ ಇಲಾಖೆಯಲ್ಲಿ ಸ್ವಂತ ಕಟ್ಟಡ ಇರಬೇಕು, ಬೋರ್ಡ್ ಕ್ಲೀನ್ ಆಗಿರಬೇಕು, ರೈತರು ಕೃಷಿ ಇಲಾಖೆಯಲ್ಲಿ ಖುಷಿಯಾಗಿ ಬಂದು ವಿಚಾರವನ್ನು ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ
ಹೆಚ್ಚು ಭಾಳ ಪರಿಣಾಮಕಾರಿಯಾಗಿ ಹೊಸ ಕಟ್ಟಡಗಳನ್ನ ನಾವು ಕಟ್ಟಿದ್ದೀವಿ. ಯಾರೋ ಸುಮ್ಮನೆ ಟೀಕೆ ಮಾಡೋಕ್ಕೋಸ್ಕರ ಸರ್ಕಾರದಿಂದ ಏನಾಯಿತು ಅಂತ ಕೇಳ್ಬೋದು. ಒರಿಜಿನಲಿ ರೈತರು, ನಾನು ನೀವು ಹೋಗ್ತಿರೋ ಇಲ್ವೋ ಅಂತ ಕೆಲವರು ಕಾಮೆಂಟ್ ಮಾಡೋರು ಹೋಗ್ತಾರೆ. ನಾನು ಒಂದು 50-60 ಕಡೆ ವಿಸಿಟ್ ಮಾಡಿದ್ದೀನಿ. ಪ್ರೋಗ್ರೆಸಿವ್ ರೈತರು ಒಂದು 50-60 ಕಡೆನೂ ಕೇಳಿದ್ದೀನಿ. ನಾವು ಸಬ್ಸಿಡಿ ಸಾಲ, ಇದು ಬಡ್ಡಿ ರಹಿತ ಸಾಲನೂ ತಗೊಂಡಿಲ್ಲ, ಬ್ಯಾಂಕ್ ಎಲ್ಲೂ ಸಾಲ. ಅವ್ರಿಗೆ ಏನಂದ್ರೆ ಬೆಳಿಗ್ಗೆ ಅಂದ್ರೆ ಹೊಲ, ರಾತ್ರಿ ಆದ್ರೆ ಮನೆ, ಅಟ್ ಬಿಟ್ಟು ಅವರು ಏನೂ ಗೊತ್ತಿಲ್ಲ. ಅವರು ಹೊಲದತ್ರ ಹೋದಾಗ ವಿಡಿಯೋ ಮಾಡಿ, ನಾನು ಅವ್ರ ಜೊತೆ ಮಾತಾಡಿ, ಅವರು ಹೇಳಿದಂಥ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇಷ್ಟು ನಮಗೆ ತೃಪ್ತಿ ಇದೆ. ರೈತ ಕರೆ ಕೇಂದ್ರ ಇದೊಂದು ವಿಶೇಷವಾದದ್ದು. ನಾನು ಮಂತ್ರಿಯಾಗಿ ಬಂದೆ ಒಂದು ದಿವಸ, ನಮ್ಮ ಪುತ್ರನ ನಮ್ಮ ಕಮಿಷನರು ಕರ್ಕೊಂಡು ಹೋದ್ರು. ಇಲ್ಲೊಂದು ರೈತ ಕರೆ ಕೇಂದ್ರ ಇದೆ, ಬನ್ನಿ ಸರ್ ನೋಡೋಣ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲರೂ ಕೂಲಿಯವರು ನಮ್ಮ ಹುಡುಗರು ಏನು 8 ನಂಬರ್ ಕೊಟ್ಟಿದ್ರು. ರೈತರು ಆ 8 ನಂಬರ್ಗೆ ಅವತಾರ ಮಾಡಿ, ಸೊ ಅದರ 8 ನಂಬರಲ್ಲಿ ಒಂದೊಂದು ನಂಬರಲ್ಲಿ ಒಂದೊಂದು ಸಮಸ್ಯೆ ತಿಳ್ತಾರೆ. ನಾನು ರೈತರು ನಿಮ್ಮ ಯಾವ ಸಮಸ್ಯೆಗೆ ಯಾವ ನಂಬರಿಗೆ ಮಾಡಬೇಕು ಅಂತ ಹುಡುಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಒಂದೇ ನಂಬರ್ ಕೊಡಬೇಕು, ಆ ನಂಬರಿಗೆ ಫೋನ್ ಮಾಡಿದ್ರೆ ಯಾವುದೇ ಸಮಸ್ಯೆ ಇದ್ದರೂ ಅವ್ರಿಗೆ ಹೇಳಬೇಕು ಅಂಥೇಳಿ ಅದನ್ನು ಒಂದು ತಿಂಗಳೊಳಗಡೆ ಒಂದೇ ಕರೆ ಕೇಂದ್ರ ಮಾಡಿದ್ವಿ. ಒಂದೇ ನಂಬರ್ ಕೊಟ್ಟು ಅದು ಭಾಳ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಿ. ಅದಕ್ಕಿಂತ ಇವತ್ತಿನ ಕಾಲಕ್ಕೆ ಲೇಟೆಸ್ಟು AI ಉಪಯೋಗಿಸ್ಬಿಟ್ಟು ಒಂದು ಈ ಥರನೇ ಒಂದು ನಂಬರ್ಗೆ ಫೋನ್ ಮಾಡಿದ್ರೆ ಎಲ್ಲ ಮೆಸೇಜು, ವಾಯ್ಸ್ ಮೆಸೇಜು, ಎಲ್ಲ ಮಾಹಿತಿಯನ್ನು, ಮಾರ್ಕೆಟ್ ಪರಿಸ್ಥಿತಿ, ಮಾರ್ಕೆಟ್ನಲ್ಲಿ ಏನು ರೇಟ್ ಇದೆ ಎಲ್ಲವನ್ನು ತಿಳಿಸ್ತಕ್ಕಂಥ ಒಂದು ಹೊಸ ಒಂದು ಆ್ಯಪ್ನ ನಾವು ಇವತ್ತು 5ರಿಂದ 10ನೇ ತಾರೀಕು ಒಳಗಡೆ CM ಡೇಟ್ ತಗೊಂಡು ಲಾಂಚ್ ಮಾಡ್ತಾ ಇದ್ದೀವಿ. ಇದು ಒಂದು ಮಹತ್ವವಾದಂಥ ರೈತರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ. ಸೊ ಹಾಗಾಗಿ ತರಬೇತಿ ಕೇಂದ್ರಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇದ್ರ ಜೊತೆಗೆ ರೈತ ಸಂಪರ್ಕ ಕೇಂದ್ರದ ಬಗ್ಗೆ ಹೇಳಿದ್ದೀನಿ. ಡಿಜಿಟಲ್ ಕೃಷಿ ಸೇವಾ ಕೇಂದ್ರನ ಮಾಡಿದ್ದೀವಿ. ಆಮೇಲೆ ನಮ್ಮ ರಾಜ್ಯಕ್ಕೆ ಪ್ರಶಸ್ತಿಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರದಿಂದ ಫಸಲ್ ಬಿಮಾ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಪ್ರಪ್ರಥಮ ಸ್ಥಾನ ಸಿಕ್ಕಿದೆ. ಪ್ರಶಂಸೆ ಪತ್ರ ಕೊಟ್ಟಿದ್ದಾರೆ. ಜೊತೆಗೆ ಹಾವೇರಿ, ಕೊಪ್ಪಳ ಜಿಲ್ಲೆ ಫಸಲ್ ಬಿಮಾ ಯೋಜನೆಯ ಅನುಷ್ಠಾನದಲ್ಲಿ ಇಡೀ ರಾಷ್ಟ್ರದಲ್ಲಿ 3 ಜಿಲ್ಲೆ ತಗೊಂಡಿದ್ರಲ್ಲ, ಇಡೀ ರಾಷ್ಟ್ರದಲ್ಲಿ 3 ಜಿಲ್ಲೆನ ಪೈಲಟ್ ಆಗಿ ತಗೊಂಡು ಮಾಡಿದ್ದಾರೆ. ಅದರಲ್ಲಿ 2 ಜಿಲ್ಲೆ ನಾವೇ ಸಕ್ಸಸ್ ಆದವಾಗಿ ಅದಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ. 24-25ರಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ರಾಜ್ಯದ ಸಂಪರ್ಕ ಅನುಷ್ಠಾನ ಮಾಡುವುದಕ್ಕೆ 2ನೇ ಸ್ಥಾನ ಸಿಕ್ಕಿದೆ. ಸಿರಿಧಾನ್ಯಗಳ ಉತ್ತೇಜನೆಗಾಗಿ ರಾಜ್ಯ ಸರ್ಕಾರ ಕೈಗೊಂಡಂತ ವಿಶೇಷ ಪ್ರಯತ್ನಕ್ಕೆ ಸಿರಿಧಾನ್ಯ ವರ್ಷ 23ರ ಆಚರಣೆಗೆ ಭಾರತ ಸರ್ಕಾರವು ಪ್ರಶಂಸೆ ಪತ್ರ ಕೊಟ್ಟಿದೆ. ಕೇಂದ್ರ ಸರ್ಕಾರ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ಅಡಿಯಲ್ಲಿ 23 ಮತ್ತು 24ರಲ್ಲಿ ಅತ್ಯುತ್ತಮ ಪ್ರಗತಿ ಸಾಧನೆಗೆ ಕೃಷಿ ಇಲಾಖೆಯ ಪ್ರಶಸ್ತಿ ಪ್ರಮಾಣ ಪತ್ರ ಸಿಕ್ಕಿದೆ. ಕೇಂದ್ರ ಪುರಸ್ಕೃತ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಯೋಜನೆ ಬಗ್ಗೆ 23-24 ಉತ್ತಮ ಸಾಧನೆ ಮಾಡಿರುವುದಕ್ಕೆ ಕರ್ನಾಟಕ ರಾಜ್ಯಕ್ಕೆ ಮೆಚ್ಚುಗೆ ಪ್ರಮಾಣ ಪತ್ರ ಕೊಟ್ಟಿದೆ. ಇದ್ರ ಜೊತೆಗೆ ನೆಟ್ಟೆ ರೋಗದ ನಾನು ಆಗಲೇ ಹೇಳಿದೆ, ಕೃಷಿ ಅಭಿವೃದ್ಧಿ ಏಜೆನ್ಸಿ, QR ಕೋಡು, ಕೃಷಿ ನವೋದ್ಯಮ್ಯ, ಬೀಜ ಪರಂಪರೆ ರಾಷ್ಟ್ರ, ಸಮಗ್ರ ಕೃಷಿ ಪದ್ಧತಿ, ಸಸ್ಯ ಸಂಸ್ಕರಣೆ, ಸೊ ಇವೆಲ್ಲ ಆತ್ಮ ಯೋಜನೆ ಮಾಡಿದ್ದೀವಿ. ದ್ವಿದಳ ಧಾನ್ಯ ಹೆಚ್ಚು ಅಭಿಯಾನ ಮಾಡಿದ್ದೀವಿ. ಸೊ ಇದೆಲ್ಲ ಮಾಡೋ ಜೊತೆಗೆ ನಾವು ಒಂದಷ್ಟು ಹೊಸ ಯೋಜನೆಗಳು, ಕೃಷಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಈ ವರ್ಷ ನಾವು ಒಂದು ಹೊಸ ಯೋಜನೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ರೈತ ರಾಜ್ಯ ಮಟ್ಟದ ಕೃಷಿ ಉದ್ಯಮಿ ತರಬೇತಿ ಕೇಂದ್ರ, ಅತ್ಯಾಧುನಿಕ ನಿಖರ ಬಿತ್ತನೆ ಮತ್ತು ನಾಟಿ ಯಂತ್ರಗಳ ಬಳಕೆ, ಈ ಕೃಷಿ ಯಂತ್ರೀಕರಣ ಯೋಜನೆಗೆ, ಮತ್ತು ಇನ್ನೊಂದು ನಾವು ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ರೈತ ಮಾಲ್ ಈ ವರ್ಷ ಹೊಸ ಕಾರ್ಯಕ್ರಮಗಳು. ರೈತ ಮಾಲ್ ಅಂತಂದರೆ ಒಂದೇ ಕಡೆ ರೈತರಿಗೆ ಸಿಗಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ಗಳು, ಎಲ್ಲ ಥರದ ಸೌಲಭ್ಯಕ್ಕೆ ಬೇಕಾದಂಥ ಯಂತ್ರೋಪಕರಣಗಳು ಅಲ್ಲಿ ಸಿಗುವ ಥರ ಒಂದು ರೈತ ಮಾಲನ್ನು ಮಾಡಬೇಕು ಅಂತೇಳಿ ನಮ್ಮ ಕೆಲವರು ಸಜೆಸ್ಟ್ ಮಾಡಿದ್ರು. ಅದನ್ನು ಮಾಡ್ತಾ ಇದ್ದೀವಿ. ರಾಜ್ಯ ಮಟ್ಟದ ಸಲಹಾ ಸಮಿತಿಯನ್ನು ಮಾತಾಡಿದ್ವಿ. ಸೊ ಇಷ್ಟು ನಾವು ನಮ್ಮ ಇಲಾಖೆಯಲ್ಲಿ. ಇದರ ಜೊತೆಗೆ ರೈತರಿಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಹಾಲು ಸಹಾಯಧನ ಕೃಷಿ ಇಲಾಖೆಯಲ್ಲಿ ಕೊಡ್ಬೋದು. 62 ಲಕ್ಷ ರೈತರಿಗೆ 30,000 ಕೋಟಿ ಒಂದು ವರ್ಷಕ್ಕೆ, 3 ವರ್ಷದಲ್ಲಿ 90,000 ಕೋಟಿ ರೈತರಿಗೆ ನಾವು ಒಂದಲ್ಲ ಒಂದು ರೀತಿ ಹೋಗ್ತಾ ಇದೆ. 5 ಗ್ಯಾರಂಟಿ
ಇದಕ್ಕೆ ವಿರೋಧ ಪಕ್ಷದವ್ರು ಬಂದು ಸಂವಾದ ಮಾಡಿದ್ರೆ ನಮ್ಮ ಅಶೋಕು, ವಿಜೇಂದ್ರ, ನಮ್ಮ ಕುಮಾರಸ್ವಾಮಿಯವರು, ಜೋಶಿಯವರು, ನಾನು ಒಬ್ಬನೇ ಸಾಕು, ಮುಖ್ಯಮಂತ್ರಿನೂ ಕರೆಯಲ್ಲ, ಉಪಮುಖ್ಯಮಂತ್ರಿ ಕರೆಯಲ್ಲ, ಬಂದ್ಬಿಟ್ಟು ಅದು ಬಿಟ್ಬಿಟ್ಟು ನಿಮ್ಮ ಸರ್ಕಾರ ಸರಿ ಇಲ್ಲ, ಮುಖ್ಯಮಂತ್ರಿ ಯಾವಾಗ ಆಯ್ತೀರಾ, ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ಏನು ಅದು ಕಟ್ಕೊಂಡು ಸುಮ್ಮನೆ ಟೀಕೆ ಮಾಡಕ್ಕೆ ಓಕೆ, ಟೀಕೆ ಮಾಡಲಿ, ಅದರಿಂದ ಈ ರಾಜ್ಯದ ಜನಕ್ಕೆ, ರೈತರಿಗೆ ಅನುಕೂಲ ಆಗುತ್ತೆ. ವಿಜೇಂದ್ರ ಯತ್ನಾಳ್ ಕುಸ್ತಿ ಆಡೋದ್ರಿಂದ ನಮ್ಮ ರೈತರಿಗೆ ಏನು ಹೊಟ್ಟೆ ತುಂಬುತ್ತಾ? ಕುಸ್ತಿ ಆಡ್ತಾ ಇರ್ತಾರೆ, ಎಲ್ಲಾ ಪ್ರಜಾಪ್ರಭುತ್ವದಲ್ಲೂ ಇರುತ್ತೆ ನಡಿಕೆಂಡು. ಆದ್ರೆ ಕುಸ್ತಿ ಆಡೋದ್ರಿಂದ ನಮ್ಮ ಸರ್ಕಾರ ನಿರ್ಲಕ್ಷ್ಯತೆ ವಹಿಸಿದ್ರೆ ಪ್ರಾಬ್ಲಮ್, ಆಡಳಿತದ ಬಗ್ಗೆ ಪರಿಣಾಮ ಬೀರಿದ್ರೆ, ಕಾರ್ಯಕ್ರಮಗಳು ನಿಂತಿದ್ರೆ ಪ್ರಾಬ್ಲಮ್. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅನ್ಯೋನ್ಯವಾಗಿ ಎಲ್ಲಾ ಕಾರ್ಯಕ್ರಮದಲ್ಲಿ, ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅನ್ಯೋನ್ಯವಾಗಿ ತೀರ್ಮಾನ ತಗೊಳ್ಳೋಣ ಒಟ್ಟಿಗೆ ತಗೊಂಡು ಅವ್ರಿಗೂ ಆಸೆ ಇರುತ್ತೆ, ಇವ್ರಿಗೂ ಆಸೆ ಇರುತ್ತೆ, ಇನ್ನೂ 4 ಜನ ಆಸೆ ಪಡ್ತಾರೆ. ಅದು AICC ತೀರ್ಮಾನ ಮಾಡಿ ಅವ್ರಿಗೆ ಏನು ಬಿಜೆಪಿ ಹೈಕಮಾಂಡ್ ಇದೆ, ನಮಗೊಂದು ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್. ಇದನ್ನು ಬಿಟ್ಟು ಹೊರಗಡೆ ಬಂದು ರಾಜ್ಯದ ಜನಕ್ಕೆ ಅನುಕೂಲ ಆಗುವಂತ ಯಾವುದೇ ಟೀಕೆ ಟಿಪ್ಪಣಿನ ಮಾಡಿದ್ರೆ ನನಗೆ ಖುಷಿ ಆಗ್ತದೆ. ಕೇಂದ್ರದಿಂದ ಬರಬೇಕಾದಂತ ಯಾವುದೇ ಅನುದಾನ, ಕೇಂದ್ರದಿಂದ ಯಾವುದೇ ಸೌಲಭ್ಯಕ್ಕೆ ಇವ್ರ ಕಡೆಯಿಂದ ಉಪಯೋಗ ಇದೆ, ಟೀಕೆ ಮಾಡ್ತಾರೆ, ದುರಾದೃಷ್ಟ. ಅದರಿಂದ ನಮ್ಮ ಇಲಾಖೆ, ನಾವು, ನಮ್ಮ ಅಧಿಕಾರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ, ಡೈರೆಕ್ಷನ್ನೊಂದಿಗೆ, ಎಲ್ಲ ಸಚಿವರ ಸಹಕಾರದೊಂದಿಗೆ, ಎಲ್ಲ ಶಾಸಕರು ಸಾಕಷ್ಟು ಹೊಸ ಯೋಜನೆಗಳನ್ನ ಕೊಟ್ಟಿದ್ದೀವಿ. ಸಾಕಷ್ಟು ರೈತರಿಗೆ ಮುಂದೆ ಅವರ ಆತ್ಮಸ್ಥೈರ್ಯವನ್ನು ತುಂಬಿದ್ದೀವಿ. ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಏನೆಲ್ಲ ನಮ್ಮ ಇಲಾಖೆಯಿಂದ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲವನ್ನೂ ಸಹ ನಾವು ಕೊಟ್ಟಿದ್ದೀವಿ. ನನಗೆ ತೃಪ್ತಿ ಇದೆ. ಸೊ ಅದ್ರ ಮೇಲೂ ಟೀಕೆ ಮಾಡೋರು, ಟಿಪ್ಪಣಿ ಮಾಡೋರು ನಾವೇನು ಮಾಡಲಿಕ್ಕಾಗಲ್ಲ. ಇಷ್ಟನ್ನು ನಿಮ್ಗೆ ಹೇಳಿ, ಶ್ರೀಧರು, ನಮ್ಮ ಶಿವಕುಮಾರು ಮತ್ತು ಅವರೆಲ್ಲ ಸದಸ್ಯರು ಮತ್ತು ನೀವೆಲ್ಲ ಆಗಮಿಸಿ ಬಂದು ಇದೆಲ್ಲ ತಡವಾದರೂ ಕೂತು ಎಲ್ಲ ಕೇಳಿದ್ರೆ, ನಾನು ಬಹುಶಃ ಇದನ್ನು ಯಾವ ಇದರಲ್ಲಿ ಬೇಕಾದ್ರೂ ನೀವು ಕ್ಲಾರಿಫೈ ಮಾಡ್ಕೋಬೋದು. ಒಂದೇ ಒಂದು -1% ನಾನು ಮಾಡದೇ ಇರೋ ಕೆಲಸವನ್ನು ನಾನು ಹೇಳಿಲ್ಲ, ಅನಾವಶ್ಯಕವಾದ ಪ್ರಚಾರ ತಗೊಳ್ಳುವಂಥ ಕೆಲಸ ಮಾಡಿಲ್ಲ. ಇನ್ನೇನಾದರೂ ನಿಮಗೆ ಕ್ಲಾರಿಫಿಕೇಶನು, ಸಜೆಷನ್ ಇದ್ದರೆ ಹೇಳಿದ್ರೆ ಸ್ವಾಗತ. ನಮಸ್ಕಾರ. ಇದೊಂದು ಸುದೀರ್ಘವಾಗಿ ನಮ್ಮ ಇಲಾಖೆಯಲ್ಲಿ 3 ವರ್ಷಗಳಾಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಪ್ರಶ್ನೆಗಳನ್ನ ಕೇಳಿ, ದಯವಿಟ್ಟು ಪ್ರಶ್ನೆಗಳಿಗೆ ಸರಳವಾಗಿ ಕೇಳಿ, ನೇರವಾಗಿ ಕೇಳಿ. ರೈತರ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಏನ್ ಕ್ರಮ ಮಾಡಿದ್ರೆ, ಎಷ್ಟು ಜನ ಪರಿಹಾರ ಕೊಟ್ಟಿದ್ರೆ ನಿಮ್ಮ ಕೃಷಿ ಇಲಾಖೆ? ಕೃಷಿ ಇಲಾಖೆಯಿಂದ ಪರಿಹಾರ ಕೊಡಲ್ಲ, ಅದು ಕಂದಾಯ ಇಲಾಖೆಯಿಂದ ಕೊಡ್ತೀವಿ. 5 ಲಕ್ಷ ರೂಪಾಯಿ ನಾವು ಆತ್ಮಹತ್ಯೆ ಪ್ರಕರಣ ಕೊಡ್ತಾ ಇದ್ದೀವಿ. ಬಟ್ ಆದ್ರೆ ನೋಡಿ, ನಾನು ಮಂತ್ರಿಯಾಗಿ ಈ ಸಾವಿನ ಪ್ರಕರಣದ ವಿಚಾರವನ್ನ ನಾನು ಪ್ರಸ್ತಾಪ ಮಾಡೋದು ಕಟ್ಟಾಗುತ್ತೆ. ಇದು ಯಾವುದೇ ಸರ್ಕಾರ ಯೋಜನೆಗಳ ಅನುಷ್ಠಾನದಿಂದ ಆಗತ್ತೆ ಅನ್ನೋದನ್ನ ನಾವು ಮನಸ್ಸಿನಿಂದ ನಮ್ಮ ನಿರ್ಲಕ್ಷ್ಯತೆ ಅಥವಾ ಅನುಷ್ಠಾನ ನಾವು ಸಹ ಮಾಡೋಕ್ಕಾಗದೇ ರೈತರು ಹಲವಾರು ಕಾರಣಗಳಿದೆ. ಆದರೆ ಒಬ್ಬ ರೈತ ಆತ್ಮಹತ್ಯೆ ಆಗೋದನ್ನು ತಪ್ಪಿಸ್ಬೇಕಾದದ್ದು ಪ್ರತಿಯೊಬ್ಬರ ನಮ್ಮ ಸರ್ಕಾರದ ಜವಾಬ್ದಾರಿ. ಆ ನಿಟ್ಟಿನಲ್ಲೇ ನಾವು 5 ಗ್ಯಾರಂಟಿಯನ್ನು ಕೊಟ್ಟದ್ದು. ಯಾಕೆ 5 ಗ್ಯಾರಂಟಿ ಕೊಟ್ಟು ಅಂದರೆ, ಕನಿಷ್ಠ ಏನೂ ಇಲ್ಲದೆ ಇದ್ರು 5 ಗ್ಯಾರಂಟಿಯನ್ನು ತಗೊಂಡ್ರೆ ಅವನು ಊಟ ಮಾಡಿ ನೆಮ್ಮದಿನಲ್ಲಿ ಮಲಗ್ಬೋದು. ಕನಿಷ್ಠ ಪ್ರಮಾಣದಲ್ಲಿ ಗಂಡ ಹೆಂಡತಿ ಮಕ್ಕಳು ಇರ್ಬೋದು. 2,000 ರೂಪಾಯಿ ದುಡ್ಡು ಬರುತ್ತೆ, 4 ಜನ ಇದ್ರೆ 40 kg ಅಕ್ಕಿ ಬರುತ್ತೆ, ಕರೆಂಟ್ ಫ್ರೀ ಇರುತ್ತೆ, ಬಸ್ ಚಾರ್ಜ್ ಫ್ರೀ ಇರುತ್ತೆ. ಸೊ ಇಷ್ಟೆಲ್ಲ ಅದಕ್ಕೋಸ್ಕರ ನಾವು 5 ಗ್ಯಾರಂಟಿ ಕೊಡೋದು. ಹಾಗೂ ಎಲ್ಲ ಥರದ 6-5 ರೂಪಾಯಿ ಕೊಡ್ತೀವಿ. ಮಕ್ಕಳುಗಳಿಗೆ ಮೊಟ್ಟೆ, ಸ್ಕೂಲ್ ಫೀಸು, ಸಬ್ಸಿಡಿ ಎಲ್ಲ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಅವೆಲ್ಲವೂ ಮಾಡಿದ್ವಿ. ಸರ್, ಈಗ ನಾನು ಪ್ರಮುಖವಾಗಿ ಕೇಳಬೇಕಾಗಿರೋದು 2 ಚಾಲೆಂಜ್ಗಳು. ಒಂದು, KRS ಅಲ್ಲಿ 87-88 ಅಡಿ ನೀರಿದೆ. ತಮಿಳುನಾಡಲ್ಲಿ ಹೊಸ ಸರ್ಕಾರ ಬಂದಿದೆ. ಸೊ ಮುಂಗಾರು ಕೂಡ ಕೆಲವು ಕಡೆ ಬೀಳ್ತಾ ಇದೆ. ವರದಿಗಳು ನೋಡಿದ್ರೆ ಬೀಳ್ಬೋದು, ಆಗ್ಬೋದು. ಸೊ ಆ ಸಮಸ್ಯೆನ ಹೇಗೆ ಫೇಸ್? ಎರಡನೇದು, ಹೊರ್ಮೋಸ್ ಜಲಸಂಧಿ ಬಂದಾಗ ರಸಗೊಬ್ಬರದ ಪ್ರಶ್ನೆ ಕೊರತೆ ಆಗಬಹುದು ಅನ್ನೋದಿದೆ. ಈಗ ಎಷ್ಟು ಆಗ್ತಿದೆ ಆ ತೀರ್ಮಾನ ತಯಾರಿ ಇದೆ. ಒಂದು ಇದೆ ಸರ್, GT ದೇವೇಗೌಡರನ್ನ ಈಗಾಗಲೇ ಅವ್ರನ್ನ ಮಸ್ಕ್ ಮಾಡಿ ನಿಖಿಲ್ ಮತ್ತು ಇವ್ರನ್ನ ಸಾರಾ ಮಹೇಶ್ ಅವರು ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾರೆ. ಇದ್ರ ಬಗ್ಗೆ ಈಗ ರಸಗೊಬ್ಬರ ಕೊರತೆ ಆಗೇ ಆಗುತ್ತೆ. ಈಗಾಗಲೇ ಈ ತಿಂಗಳು ಇವತ್ತಿನವರೆಗೆ 38,000 ಮೆಟ್ರಿಕ್ ಟನ್ ಕೊರತೆ ಆಗಿದೆ ಸಪ್ಲೈ. ಸೊ ಯೂರಿಯಾ 14,000 ಮೆಟ್ರಿಕ್ ಟನ್ ಕೊರತೆ ಆಗಿದೆ.
ಸೊ ಅದರಿಂದ ಈ ಒಂದು ವಾರಿಂದ ನಮಗೆ ಖಂಡಿತ ಸೊ ಮೊನ್ನೆ ಪ್ರಧಾನಿಯವರೇ ಮಾತನಾಡಿದಾಗ ಹೇಳಿದ್ದಾರೆ, ಫರ್ಟಿಲೈಸರ್ಸ್ ಕಡಿಮೆ ಉಪಯೋಗಿಸಿ ಸಪ್ಲೈ ಕಡಿಮೆ ಆಗುತ್ತೆ ಅನ್ನೋದನ್ನ ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರದಿಂದ ಇಲಾಖೆ ನಿರಂತರವಾಗಿ ವಾರಕ್ಕೆ ಒಂದು ದಿವಸ ನಮ್ಮ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ಕಡಿಮೆ ಉಪಯೋಗಿಸ್ಲಿಕ್ಕೆ ನೀವು ಯಾವ ಜಿಲ್ಲೆ ಮೇಲೆ ಒಂದು ಇದನ್ನು ಮಾಡ್ತೀರಾ ಅಂತ ಹೇಳಿ ಮೊನ್ನೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೊನ್ನೆ ನಡೆದಾಗ ನಾವು ಎಲ್ಲ CO DC ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಸೊ ಆಲ್ಟರ್ನೇಟ್ ಉಪಯೋಗಿಸೋದ್ರ ಜೊತೆಗೆ ಎಷ್ಟು ಸಾಧ್ಯ ಕಡಿಮೆ ಉಪಯೋಗಿಸ್ಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅಂತ ಹಾಕೊಂಡಿದ್ದೀವಿ. ಜೊತೆಗೆ ಸೊ ಕೇಂದ್ರದ ಕಚ್ಚಾ ಮೆಟೀರಿಯಲ್ ಸೊ ಆಮದು ಮಾಡ್ಕೋಬೇಕಾಗಿರೋದ್ರಿಂದ ಸೊ 100ಕ್ಕೆ 100 ಸೊ ಕೇಂದ್ರ ಸರ್ಕಾರದ್ದೇ ಇದೆಲ್ಲ ಜವಾಬ್ದಾರಿ ಇರೋದ್ರಿಂದ, ಯಾಕೆಂದ್ರೆ ತಯಾರು ಮಾಡುವಂಥದ್ದು ಅವರೇ, ಸಪ್ಲೈ ಮಾಡೋರು ಅವರೇ, ರೇಟ್ ಫಿಕ್ಸ್ ಮಾಡೋರು ಅವರೇ. ನಾವು ಒಂದು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನು 20% 30% ನಾವು ಮಾನಿಟರ್ ಮಾಡೋದಷ್ಟೇ. ಸೊ ನೇರವಾಗಿ ಡೀಲರ್ಗೆ ಹೋಗುತ್ತೆ, ನೇರವಾಗಿ ಸಬ್ ಡೀಲರ್ಗೆ ಹೋಗುತ್ತೆ. ನಮ್ಮಲ್ಲಿ ಒಂದು 400 ಕೋಟಿ ಆವರ್ತ ನಿಧಿ ಇಟ್ಟಿದ್ದೀವಿ, ಅದ್ರ ಮೂಲಕ ಒಂದಷ್ಟು ಸೊ ಆವರ್ತ ನಿಧಿ ತಗೋತೀವಿ, ಬಫರ್ ಸ್ಟಾಕ್ ಇಟ್ಕೋತೀವಿ. ಅಟ್ ಬಿಟ್ರೆ ನಮ್ಮಲ್ಲಿ ಏನು ಇರಲ್ಲ. ಇಲ್ಲದೆ ಇದ್ರೂ ನಾವು ರೈತರ ಪರ ನಿಲ್ಲೇಬೇಕಾಗುತ್ತೆ, ಕಟ್ಟಾಸೋದಕ್ಕೆ ಆಗಲೇಬೇಕಾಗುತ್ತೆ. ಅದಕ್ಕೋಸ್ಕರ ಕಳೆದ ಬಾರಿ ಕಡಿಮೆ 3.5 ಲಕ್ಷ ಮೆಟ್ರಿಕ್ ಟನ್ ಕಡಿಮೆ ಕೊರತೆ ಸಪ್ಲೈ ಆಗೋದನ್ನು ನಾವು ರೈತರಿಗೆ ಕನ್ವಿನ್ಸ್ ಮಾಡಿ ಇನ್ನೂ ತೊಂದರೆ ಆಗದೆ ನೋಡಿದ್ದೀವಿ. ಈ ವರ್ಷ ಮುಂಗಾರು ಈ ಮಂತ್ ಎಂಡ್ ಅಥವಾ ಜೂನ್ 1 ಸ್ಟಾರ್ಟ್ ಆಗೋದ್ರಿಂದ ಸಮಸ್ಯೆ ಆಗುತ್ತೆ. ಆಗದಂಗೆ ಸೊ ನಮ್ಮೆಲ್ಲ ಅಧಿಕಾರಿಗಳಿಗೆ ಸೊ ಪ್ರತಿ ವಾರ ಮೀಟಿಂಗ್ ತಗೊಂಡು ಅವರಿಗೆ ಯಾವ ರೀತಿ ಈ ಕಾಳು ಸಂತೆಗಳಿಗೂ ಮಾರಾಟ ಆಗದಂಗೆ, ಇಂಡಸ್ಟ್ರಿಯಲ್ ಇದಕ್ಕೆ ಯಾರು ಹೆಚ್ಚು ಅದನ್ನ ತಗೊಳ್ದಂಗೆ ಕಟ್ನಿಟ್ಟಾಗಿ ರೈಡ್ ಮಾಡೋದು, ಆಕ್ಷನ್ ಮಾಡೋದು, ಸೇಲ್ ಅಂಗಡಿ ಇದ್ರೆ ಅವ್ರನ್ನ ಲೈಸೆನ್ಸ್ ರದ್ದು ಮಾಡೋದು, ಎಲ್ಲ ಥರದ ಕ್ರಮವನ್ನು ನಮ್ಮ ಇಲಾಖೆ, ವಿಜಿಲೆನ್ಸು, ಕಮರ್ಷಿಯಲ್ ಟ್ಯಾಕ್ಸ್ನವರು, ಪೊಲೀಸ್ನವರು, ಜಿಲ್ಲೆ DC ಅಧಿಕಾರ ಕೊಟ್ಟು ಎಲ್ಲ ಮಾಡಿಸ್ತಾರೆ. ನ್ಯಾನೋ ಯೂರಿಯಾ, ನ್ಯಾನೋ DAP ಆಲ್ಟರ್ನೇಟ್ ಉಪಯೋಗಿಸ್ಕೊಳ್ಳಿಕ್ಕೂ ಸಹ ರಿಕ್ವೆಸ್ಟ್ ಮಾಡ್ತಾರೆ. ಆಮೇಲೆ ಸಾವಯವ ಗೊಬ್ಬರನ ಉಪಯೋಗಿಸ್ಲಿಕ್ಕೆ ಮಾಡಿದ್ವಿ. ಆಮೇಲೆ FID ಇಂಟ್ರೊಡ್ಯೂಸ್ ಮಾಡಿ ರೈತರಿಗೆ ಮಾತ್ರ ತಗೊಳ್ಳೋದು, ರೈತರು ಅಲ್ಲದೆ ಇರೋರಿಗೆ ಗೊಬ್ಬರ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಎಷ್ಟು ಎಕರೆ ಜಮೀನು ಇರುತ್ತೆ ಅವ್ರು ಏನು ಬೇಸಾಯ ಮಾಡ್ತಾರೆ ಅದರ ಆಧಾರದ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಈಗ ಸಾಕಷ್ಟು ತೊಂದರೆಗಳಾಗ್ತಾ ಇರುವಂಥದ್ದು, ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಾವು ನೋವುಗಳು ಸಂಭವಿಸ್ತಾ ಇದೆ. ನಾವೆಲ್ಲರೂ ಗಮನಿಸಿದ್ದೀವಿ ಕೂಡ. ಇಂತಹ ಸಂದರ್ಭದಲ್ಲಿ ರೈತ ತಾನು ಬೆಳೆದಂತಹ ಬೆಳೆಗಳಿಗೆ ಎಲ್ಲೋ ಹೊತ್ಕೊಂಡೋಗಿ, ಎಲ್ಲೋ ಕಷ್ಟಪಟ್ಟು ಗಾಡಿ ಮಾಡಿಕೊಂಡು ಸಿಟಿಗೆ ಹೋಗ್ಬೇಕು, ಅವ್ನ ಮಾರುಕಟ್ಟೆನಲ್ಲಿ ಅವನಿಗೆ ಎಷ್ಟು ಸಿಗುತ್ತೆ ಅಂತ ಹೇಳಿ ನೋಡಿ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾನೆ. ಹಾಗಾಗಿ ಒಂದು ಗ್ರಾಮಕ್ಕೆ ಒಂದರ ಹಾಗೆ ತಾನು ಬೆಳೆದ ಬೆಳೆಗಳನ್ನ ಸರ್ಕಾರವೇ ಬೆಂಬಲ ಬೆಲೆಯನ್ನ ನೀಡಿ ಕೊಂಡುಕೊಳ್ಳುವಂತಹ ಒಂದು ಕೇಂದ್ರವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ? ನೋಡೋಣ, ಕಳೆದ ಬಾರಿ ನಮ್ಮ ಪ್ರಣಾಳಿಕೆಯಲ್ಲೇ ಇತ್ತು ಕೇಂದ್ರ ಸರ್ಕಾರದ ಚುನಾವಣೆ, ನಮ್ಮ ಪಾರ್ಲಿಮೆಂಟ್ ಚುನಾವಣೆ. ಎಲ್ಲ ರೈತರು ಬೆಳೆಯೋ ಬೆಳೆಗೆ ನಾವು MSPಯನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ, ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆಯನ್ನು ಇಶ್ಯೂ ಮಾಡಿದೆ. ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರುತ್ತೆ. MSP ರೇಟನ್ನು, MSP ರೇಟ್ ಫಿಕ್ಸ್ ಮಾಡೋದಾಗಲಿ, MSPಗೆ ಯಾವ ಬೆಳೆನ ಇನ್ಕ್ಲೂಡ್ ಮಾಡೋದಾಗಲಿ ಎಲ್ಲವೂ ಸಹ ಅವರ ಸರ್ಕಾರದ್ದೇ ಇರುತ್ತೆ. ನಮ್ಮಲ್ಲಿ ನಾವು ಸಾಕಷ್ಟು ಒತ್ತಡವನ್ನು ಕಾಲಕ್ಕೆ ಕೊಡ್ತಾ ಇದ್ದೀವಿ. ರೇಟ್ ವಿಚಾರದಲ್ಲಿ, ಬೆಳೆ ಇನ್ಕ್ಲೂಡ್ ಆಗೋ ವಿಚಾರದಲ್ಲಿ ಆಗ್ತಾ ಇದೆ. ನಮಸ್ಕಾರ ಸಚಿವರೇ, ನನ್ನ ಒಂದು ಪ್ರಶ್ನೆ, ಈ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಇಲಾಖೆಯಿಂದ ಯಾವ ಒಂದು ಕ್ರಮ ತೆಗೆದುಕೊಂಡಿದ್ದೀರಾ ಯೂನಿವರ್ಸಿಟಿ ಜೊತೆಗೆ ಸೇರಿ? ಒಂದು ಪ್ರಶ್ನೆ. ಎರಡನೇದು, ನಿಮ್ಮ ಸರ್ಕಾರವೇ ಸಾವಯವ ಕೃಷಿ ಉತ್ಪನ್ನಗಳಿಗೆ ಪ್ರತ್ಯೇಕ ಮಾರುಕಟ್ಟೆ ಮಾಡ್ತೀವಿ ನಾವು APMC ಅಂತ ಹೇಳಿದ್ರಿ. ಇದನ್ನ ಯಾವ ಒಂದು ಹಂತದಲ್ಲಿದೆ? ಯಾಕಂದ್ರೆ ಕಡೂರು, ಬೀರೂರು, ಚಿಕ್ಕಮಗಳೂರು ಆ ಕಡೆ ಸರ್ ನಾವು ಸಾವಯವ ಉತ್ಪನ್ನಗಳನ್ನ ನಾವು ಮಾಡ್ತಾ ಇದ್ದೀವಿ, ಆದರೆ ನಮ್ಗೆ ಬರ್ತಾ ಇರೋದು ಮಾರುಕಟ್ಟೆ ವ್ಯವಸ್ಥೆ. ಈಗಾಗಲೇ ಮಾರುಕಟ್ಟೆ ನಾನು ಹೇಳಿದೆ ಆವಾಗಲೇ ಸರ್, ನಾನು ಕೂಡ ಅವ್ರ ಜೊತೆಗೆ ಸೇರಿದಾಗ ಹೇಳಿದೆ, ಸರ್ಕಾರ ಈ ಒಂದು ಕುರಿತು ಆಗಲೇ ಚಿಂತನೆ ಮಾಡಿದೆ, ಇದು ಇಂಪ್ಲಿಮೆಂಟ್ ಕೂಡ ಆಗ್ತಾ ಇದೆ ಅಂತ ಹೇಳಿದೆ ನಾನು. ಆದರೂ ಅವರಿಗೆ ಅಸಮಾಧಾನ ಇದೆ. ಈಗ ಇಲಾಖೆಯಿಂದ ಯಾವ ಒಂದು ಕ್ರಮ ತಗೊಳ್ತೇನೆ? ಮೂರನೇ ಪ್ರಶ್ನೆ, ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಹಾರ ಬೆಳೆಗಳಿಗೆ ನಾವು ಒತ್ತು ಕೊಡ್ತಾ ಇಲ್ಲ. ಇಲಾಖೆಯಿಂದ ಭತ್ತ ಬೆಳೆದಾಗ್ಲಿ ಅಥವಾ ಬೇರೆ ಆಹಾರ ಬೆಳೆದಾಗ್ಲಿ ಇದ್ರ ಕುರಿತು ಯಾವ ಕ್ರಮ ತಗೊಳ್ತಾ ಇದ್ರಿ? ಯಾಕಂದ್ರೆ ಅಡಿಕೆ ಮರ ಕೊಯ್ದ್ಬಿಟ್ಟು ನಾವು ಭತ್ತ ಮಾಡಕ್ ಆಗಲ್ಲ ಮತ್ತೆ ತಿರ್ಗಾ. ಸೊ ಈ ಒಂದು 3 ಪ್ರಶ್ನೆಗಳಿಗೆ ಉತ್ತರ. ಸಮತೋಲನ ರಸಗೊಬ್ಬರದ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ವಿ. ಕೇಳಬೇಕು ಅಂತ ಹೇಳಿದ್ರೆ ನಾವು ಹಿಂದಿನ ಸಾಲಿನಿಂದ ನಮ್ದು NMNF ಅಂತ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ, ಅದರಲ್ಲಿ ಸುಮಾರು ರಾಜ್ಯದಾದ್ಯಂತ ಸುಮಾರು 990 ಕ್ಲಸ್ಟರ್ಸ್ ಅಲ್ಲಿ ಸುಮಾರು ಒಂದು 50,000
ಪ್ರದೇಶದಲ್ಲಿ ನಾವು ಅದನ್ನ ತರಬೇತಿನ ಹಮ್ಮಿಕೊಂಡಿದ್ದೀವಿ. ಈ ಸಲ ಕೂಡ ಇನ್ನೂ ಸುಮಾರು 282 ಕ್ಲಸ್ಟರ್ಸ್ ಅಂತ ಹೇಳಿದ್ರೆ ಒಂದು ಗುಚ್ಚ ಗ್ರಾಮ, ಒಂದು 125 ಹೆಕ್ಟೇರ್ ಇರುವಂತ ಗ್ರಾಮ. ಅಂದ್ರೆ ಇದನ್ನ ಒಟ್ಟಾರೆ ರಾಜ್ಯಾದ್ಯಂತ ಮಾಡ್ತೀವಿ ಅಂತ ಹೇಳೋದಿಲ್ಲ. ಈ ಒಂದನ್ನ ನಾವು ಏನು 2-3 ವರ್ಷದಲ್ಲಿ ಪರಿವರ್ತನೆ ಮಾಡ್ತಾ ಇದ್ವಿ, ಇದನ್ನ ನೋಡ್ಕೊಂಡು ಸುತ್ತಮುತ್ತಲೇ ಇರುವ ಗ್ರಾಮದವರು ಇರ್ಬೋದು ಅಥವಾ ಪಂಚಾಯತಿಗಳು ಇರ್ಬೋದು ಅಥವಾ ತಾಲೂಕಲ್ಲಿ ಇರುವಂತಹ ರೈತರು ಅದನ್ನು ನೋಡಿ ತಾವು ಕೂಡ ಸಾವಯವನ್ನ ಅಳವಡಿಸ್ಕೋಬೇಕು ಅಂತ ಒಂದು ಮುಖ್ಯ ಉದ್ದೇಶ. ಅದೇ ರೀತಿ ತರಬೇತಿಗೆ ಬಂದ್ರೆ ನಾವು ಮತ್ತೆ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳು ಸಾಕಷ್ಟು ತರಬೇತಿ ಮಾಡ್ತಿದ್ದೀವಿ. ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದವರು ಅವರಲ್ಲಿ ಇರುವಂತಹ ಯೋಜನೆ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಿರ್ಬೋದು ಹಾಗೂ ಒಟ್ಟಾರೆ ಆಫ್ ಕ್ಯಾಂಪಸ್ ಟ್ರೈನಿಂಗ್ ಅಂತ ಏನ್ ಮಾಡ್ತೀವಿ, ಇದರಲ್ಲಿ ಕೂಡ ನಾವು ಸಾಕಷ್ಟು ತರಬೇತಿ ಕೊಡ್ತಾ ಇದ್ದೀವಿ. ಆಮೇಲೆ ಈಗಾಗಲೇ ಮಾನ್ಯ ಕೃಷಿ ಸಚಿವರು ಹೇಳಿದಾಗೆ ಅದಕ್ಕೇನು ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಬಳಸ್ಬೋದು, ನ್ಯಾನೋ DAP ಬಳಸ್ಬೋದು ಅಥವಾ ಯೂರಿಯಾಕ್ಕೆ ಪರ್ಯಾಯವಾಗಿ ಯಾವ ರೀತಿ ಮಾಡಬೇಕು, ಎಷ್ಟು ಬೆಳೆಗಳಿಗೆ ಅವಶ್ಯಕತೆ ಇದೆ ಅಷ್ಟೇ ಶಿಫಾರಸನ್ನ ಮಾಡಿದರೆ ಅಷ್ಟೇ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದೀವಿ. ಇನ್ನಿತರ ಹಸಿರಿನ ಗೊಬ್ಬರ ಇರ್ಬೋದು ಅಥವಾ ಜೈವಿಕ ಗೊಬ್ಬರ, ಜೈವಿಕ ಕೀಟನಾಶಕಗಳ ಬಗ್ಗೆ ಕೂಡ ತರಬೇತಿ ಮಾಡ್ತಾ ಇದೀವಿ. ಅದೇ ರೀತಿ ನಾವು ಸಹಾಯಧನಗಳು ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಸರ್ಕಾರದಲ್ಲಿ ಆರ್ಥಿಕ ವ್ಯತ್ಯಾಸ ಆಗಿರೋದು ಮತ್ತು ಈ ಥರ ಯೋಜನೆಗಳು ಇನ್ನೊಂದು ಏನೇ ತಪ್ಪಾಗಿದ್ರು ನಂಬರ್ 1 ಅವರೇನೆ. ಅವ್ರ ಹತ್ರ ನಾವೇನು ಪಾಠ ಕಲಿಯುವಂತ ಹೋಗ್ತೀವಿ. ಸರ್, ಈಗ ಪ್ರಧಾನಿಗಳು ಹೇಳಿದ್ದಾರೆ ಈಗ ದೇಶ ಸಂಕಷ್ಟದಲ್ಲಿದೆ, ಸೊ ಹಾಗಾಗಿ ಎಲ್ಲರೂ ಕೂಡ ಬೆಂಗಾವಲು ಪಡೆಯನ್ನು ಕಡಿತ ಮಾಡ್ತಾ ಇದ್ದಾರೆ, ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಮಾಡಬೇಕು. ಫಸ್ಟು ಕರ್ನಾಟಕದ BJP ಮತ್ತು JDS ಸ್ನೇಹಿತರಿಗೆ ಹೇಳಕ್ಕೆ ನಾವು ಸಂದರ್ಭ ಸಮಯ ಕೇಂದ್ರ ಸರ್ಕಾರದ ಮಾತನ್ನು ಕೇಳೋವಂಥದ್ದಲ್ಲಿ ಕೇಳ್ತೀವಿ, ಇಲ್ಲ ಅಂತ ಹೇಳಲ್ಲ. ಒಬ್ಬ ಪ್ರಧಾನಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವರು ದೇಶದ ಪ್ರಧಾನಿಯಾಗಿದ್ದಾರೆ, ಅವರ ಸೂಚನೆಯನ್ನು ಫಾಲೋ ಮಾಡುವಂಥವನ್ನ ಮಾಡ್ತೀವಿ. ಆದರೆ ರಾಜಕೀಯ ಲಾಭ ತಗೊಳ್ಳೋದಕ್ಕೆ ಮಾತನಾಡೋರು ಇಲ್ಲಿಯ ಅವರ BJP ಪಾರ್ಟಿಯ ಲೀಡರ್ಗಳು ಮತ್ತು ಜನತಾದಳ ಲೀಡರ್ಗಳು. ಅವರು ಸರಿಯಾದ ರೀತಿ ನೋಡಿದ್ರು. ಲಾಸ್ಟ್ ಟೈಮು 3.5 ಲಕ್ಷ ಮೆಟ್ರಿಕ್ ಟನ್ ಕಡಿಮೆ ಸಪ್ಲೈ ಮಾಡಿದ್ರು. ಇಲ್ಲಿ ಪ್ರಚಾರ ತಾಳಕ್ಕೆ ಏನಿಟ್ಟರು. ಈಗ ಆಲೇ ಎಷ್ಟು ಇದು 1 ತಿಂಗಳಲ್ಲಿ 14,000 ವೀರ್ಯ ಕಡಿಮೆ ಸಪ್ಲೈ ಆಗಿದೆ. ಅದನ್ನು ಪ್ರಚಾರ ಅನ್ವಾಂಟೆಡ್ ಆಗಿ ಪ್ರಚಾರ ತಗೊಳಕ್ಕೆ ಹೋದಾಗ ಈ ಥರದ್ದೆಲ್ಲ ಆಗುತ್ತೆ. ಸರ್, ಈಗ ನಾಳೆ ಸರ್ಕಾರಕ್ಕೆ 3 ವರ್ಷ ಆಗುತ್ತೆ. ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದು ಎಷ್ಟು ಭರವಸೆಗಳಿದೆ? ನನಗೆ ಅದು ಅಂಕಿಅಂಶ ಪೂರ್ಣ ಪ್ರಮಾಣದಲ್ಲಿ ನನ್ನ ಹತ್ರ ಮಾಹಿತಿ ಇಲ್ಲ. ನಾವು ಪ್ರಣಾಳಿಕೆ ಕೊಟ್ಟ ಆಲ್ಮೋಸ್ಟ್ ಆಲು ಕ್ಲಿಯರ್ ಮಾಡಿದ್ದೀವಿ. ಟೆಕ್ನಿಕಲಿ ಯಾವುದಾದ್ರು ಆಗದೇ ಇರೋ 1-2 ಇದ್ದರೆ ಗೊತ್ತಿಲ್ಲ. ಮೇಜರ್ ರೈತರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಎಲ್ಲ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವಿ. ಹುದ್ದೆಗಳ ಬಗ್ಗೆ ಹೇಳಿದ್ರಿ ಸರ್, ಹುದ್ದೆಗಳ ಭರ್ತಿನೂ ಕೂಡ ಆಗಿಲ್ಲ. ನಾನು ಹೇಳಿದ್ನಲ್ಲ, ಈಗ ಸಾಕಷ್ಟು ಇಲಾಖೆಗಳಲ್ಲಿ ಕಳೆದ 5 ವರ್ಷಕ್ಕೆ ಎಷ್ಟು ಹೊಸ ಹುದ್ದೆಗಳನ್ನ ನೇಮಕಾತಿ ಮಾಡಿದ್ದಾರೆ. ಈ 3 ವರ್ಷದಲ್ಲಿ ಎಷ್ಟು ಮಾಡಿದ್ದೀವಿ ಅಂತ ತಗೊಬಿಡಿ, ನೀವು ಗೊತ್ತಾಗುತ್ತೆ. ಈಗ ನಾವೇ ಎಲ್ಲ ಈಗ 30-40 ವರ್ಷದಿಂದ ಖಾಲಿಯಾಗಿರೋ ಹುದ್ದೆನ ಈಗ 5 ವರ್ಷದಲ್ಲಿ ಮಾಡಲಿಕ್ಕಾಗಲ್ಲ. ಬಟ್ ಆದರೆ ನಾವು ಕಳೆದ 5 ವರ್ಷಕ್ಕಿಂತ ಡಬಲ್ ಅಲ್ಲ ತ್ರಿಬಲ್ ಮಾಡಿದ್ದೀವಿ. ಈಗ ನಮ್ಮ ಇಲಾಖೆ 20 ವರ್ಷದಿಂದ ನೇಮಕಾತಿ ಆಗಿರಲಿಲ್ಲ. ನಾನು 1,000 ನೇಮಕಾತಿ ಮಾಡ್ತಾಯಿದ್ದೀನಿ. ಇನ್ನೊಂದು 2 ತಿಂಗಳೊಳಗಡೆ ಇಂಟರ್ನಲ್ ರಿಸರ್ವೇಷನಿಂದ ಲೇಟ್ ಆಯಿತು. ಇನ್ನೊಂದು 2 ತಿಂಗಳೊಳಗಡೆ ನೇಮಕಾತಿ ಮಾಡ್ತೀನಿ. ಅದನ್ನು ನೀವು ಲೆಕ್ಕ ಹಾಕೋಬೇಕೆ ವಿನಃ ನಾವು ಯಾವತ್ತೂ ಆಗದೇ ಇರೋದು ಇವತ್ತು ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ಕೃಷಿ ಇಲಾಖೆಯಲ್ಲಿ ಕರೆದಂತಹ ಎಕ್ಸಾಮಲ್ಲಿ 200 ಅಂಕಗಳನ್ನು 70ಕ್ಕೂ ಹೆಚ್ಚು ಜನ ತಗೊಂಡಿದ್ದಾರೆ, ಅಕ್ರಮ ನಡೆದಿದೆ. ಹಿರಿಯೂರು ಎಂತ ಯಾವುದು? ಹಿರಿಯೂರು ಸೆಂಟ್ರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಇದಲ್ಲ, ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಪೇಪರ್ನ ತಯಾರು ಮಾಡೋದಾಗಲಿ ಅಥವಾ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೊಡೋದಾಗಲಿ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಕೆಲವರೆಲ್ಲ ಕಾಮೆಂಟ್ ಮಾಡಿದ್ದಾರೆ. ಇದರ ಆಧಾರದ ಮೇಲೆ ನಾನು ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸಲರು ಮತ್ತು ನಮ್ಮ ಕಾರ್ಯದರ್ಶಿಗೆ ಎಕ್ಸಾಮ್ ಮಾಡಲಿಕ್ಕೆ ಡೈರೆಕ್ಷನ್ ಬೆಳಗ್ಗೆ ಕೊಟ್ಟರು. ಈಗ ಸಮಾವೇಶದ ಬಳಿಕ ಸರ್ಕಾರದಲ್ಲಿ ಮತ್ತು ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ಮಾತು ಭಾಳ ಗಟ್ಟಿಯಾಗಿ ಕೇಳ್ತಾ ಇದೆ. ಅದು ನಮ್ಮ ಸಂಬಂಧ ಇಲ್ಲರೋ ವಿಚಾರ. ನಾನೊಬ್ಬ ಮಂತ್ರಿ ಅಷ್ಟೇ. ಇಷ್ಟು 1 ಗಂಟೆ ಕೇಳಿದ್ರಲ್ಲ ಅದಕ್ಕೆಲ್ಲ ಉತ್ತರ ಹೇಳಿದೆ ಬ್ರದರ್. ಈಗ ಅದೇ ಮುಖ್ಯಮಂತ್ರಿ ಇದ್ದಾರೆ, ಪಕ್ಷ ಇದೆ. ಸಿಎಂ ಆಗಬೇಕು ಅನ್ನೋ ಕನಸು ಕಂಡಿದ್ರಿ, ಆಸೆ ಪಟ್ಟಿದ್ರಿ ಸಿಎಂ ಆಗಬೇಕು DK ಶಿವಕುಮಾರ್ ಅಂತ. ಈಗ ಕಾಲ ಕೂಡ ಬಂದಿದೆಯಾ? ಅದೇನಿದ್ರು ಪಕ್ಷ ನೇತೆ ಸರ್. ಈಗ ಮುಖ್ಯಮಂತ್ರಿಗಳು ಜನಸ್ಪಂದನ ಮಾಡಲಿಕ್ಕೆ ಹೇಳಿದರು ಸರ್. ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಎಷ್ಟು ಜನಸ್ಪಂದನ ಕಾರ್ಯಕ್ರಮ ಆಗಿದೆ? 7-8 ಜನಸಂಪರ್ಕ ಸರ್. ನಾವು 7-8 ಮಾಡಿದ್ದೀವಿ. ಎಲ್ಲ KDP ಮೀಟಿಂಗ್ ಮಾಡ್ತೀವಿ. ಅವತ್ತು ಪ್ರತಿ KDP ಮೀಟಿಂಗ್ನಲ್ಲೂ ಜನಸಂಪರ್ಕ ಸಭೆ ಮಾಡ್ತೀವಿ. ಅದು ಸಪ್ರೇಟ್ ಒಂದು 7-8 ಮಾಡ್ತೀವಿ ಸರ್. ನಿಮ್ಮ 5 ಗ್ಯಾರಂಟಿಗಳಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ವಿಚಾರಕ್ಕೆ ಬಂದಾಗ ಸರ್, ಈಗ ಕರೆಂಟ್ ಬಿಲ್ ಒಂದು ಕಡೆ ಉಚಿತ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಎಲ್ಲವೂ ಕೂಡ ಹೈಕ್ ಮಾಡ್ತಾ ಇದ್ದಾರೆ ಅನ್ನೋಂಥ ಟೀಕೆಗಳು ಕೇಳ್ತಾರೆ ಸರ್. ನೋಡಿ, ರೇಟು ನಿರಂತರವಾಗಿ ಜಾಸ್ತಿ. ಮೊನ್ನೆ ಪೆಟ್ರೋಲು ಡೀಸೆಲ್ 3 ರೂಪಾಯಿ ಇದ್ಕಿದಂಗೆ ಜಾಸ್ತಿ ಮಾಡೋದು. ಅದಕ್ಕೆ ಯಾರು ಉತ್ತರ ಕೊಡಬೇಕು? ಕೊಡೋಕ್ಕೆ ಹೇಳಿದ್ರು. ಕರೆಂಟ್ ರೇಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಇದೆ. ಸೊ ನಾವು ಬೆಲೆ ರೇಟ್ ಆಗುತ್ತೆ, ಇವತ್ತು ಜಮೀನು ರೇಟ್ ಜಾಸ್ತಿ ಆಗುತ್ತೆ,
ಮತ್ತು ನಾವು ಪ್ರತಿಯೊಂದು ಹೋಟ್ಲಿಗೆ ಹೋದ್ರೆ ಹೋಟ್ಲ್ ರೇಟ್ ಜಾಸ್ತಿ ಆಗುತ್ತೆ. ಇವೆಲ್ಲ ಅಂದರೆ ದಿನೇ ಪ್ರತಿ ವರ್ಷ 5% 10% ಏನು ಜಾಸ್ತಿ ಆಗುತ್ತೆ. ಅದು ಸಹಜವಾದಂಥ ಪ್ರಕ್ರಿಯೆ ಆಗುತ್ತೆ. ಏಕಾಏಕಿ ಇದಕ್ಕಿದ್ದಂಗೆ ಪೆಟ್ರೋಲು ಡೀಸೆಲ್ 3 ರೂಪಾಯಿ ಜಾಸ್ತಿ ಮಾಡೋದಿಲ್ಲ, ಆ ಥರ ಆದರೆ ಪ್ರಾಬ್ಲಮ್. ಕೊನೆಯ ಪ್ರಶ್ನೆ, ಒಂದು ಕಡೆ ಕ್ಯಾಬಿನೆಟ್ ರೀಶಫಲ್ದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಸರ್. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳ ಡೈರೆಕ್ಟರ್ಗಳ ಹುದ್ದೆಗಳಾಗಿರ್ಬೋದು ಈ ಥರದ್ದು ಭರ್ತಿ ಇನ್ನೂ ಕೂಡ ಆಗಿಲ್ಲ ಅನ್ನೋಂಥದ್ದು ಆಕ್ರೋಶ ಇದೆ ಸರ್. ಭಾಳ ಜನದ ಒತ್ತಡ ಇದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲವನ್ನು ಈ ತಿಂಗಳೊಳಗಡೆ ಹೈಕಮಾಂಡ್ ಜೊತೆ ಮಾತನಾಡಿ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಪ್ರಿಪೇರ್ ಆಗಿದ್ದಾರೆ. ಬಟ್ ಕಾರ್ಯಕರ್ತರಿಗೆ ಬೇಗ ಕೊಡ್ತಕ್ಕಂಥದ್ದು ಒಳ್ಳೆಯದು, ಅದೇನು ತಪ್ಪೇನು. ಕೆಪಿಸಿಸಿಯಲ್ಲಿ ಗಲಾಟೆ ಆಗಿದೆ, ಪದಾಧಿಕಾರಿಗಳು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದಾಡ್ಕೊಂಡಿದ್ದಾರೆ. ಯಾಕೆ ಗೊತ್ತಿಲ್ಲ. ಅಲ್ಲಿ ಇದಕ್ಕಿದ್ದಾಗೇನೆ ಕೆಲವ್ರನ್ನ ಬಿಡುಗಡೆ ಮಾಡಲಾಗಿತ್ತು ಹುದ್ದೆಗಳಿಂದ ಅನ್ನುವಂಥ ಆಕ್ರೋಶಕ್ಕೆ ಇವತ್ತಿನ ಸಭೆಯಲ್ಲಿ ಬೆಳಗ್ಗೆಯಿಂದ ಬೇರೆ ಕಾರ್ಯಕ್ರಮ ಅದ್ರ ಬಗ್ಗೆ ಮಾಹಿತಿ ಇದೆ. ಸರ್, ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳನ್ನು ಬಳಸ್ತಾರೆ. ಅದನ್ನು ನೀವು ದಯವಿಟ್ಟು ಅದನ್ನು ಎಷ್ಟು ಕಡಿಮೆ ಮಾಡಿದ್ರೆ ಉಸ್ತುವಾರಿ ಸಚಿವರಾಗಿ? ಈಗ ನಮ್ಮ ವಿಶೇಷವಾಗಿ ದರ್ಶನ್ MLA ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಅವ್ರ ರೈತ ಸಂಘದ ಜವಾಬ್ದಾರಿ ಇರೋದ್ರಿಂದ ಸೊ ಅವರು ಭಾಳಷ್ಟು ಅವ್ರ ತಾಲೂಕನ್ನು ಸಾವಯವ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬೇರೆ ತಾಲೂಕಿನಲ್ಲೂ ಸ್ವಲ್ಪ ನೀನೇ ಜವಾಬ್ದಾರಿ ತಗೊಂಡು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಲಿಕ್ಕೆ ನಮ್ಮ ಯೂನಿವರ್ಸಿಟಿ ನಮ್ಮ ಅಧಿಕಾರಿಗಳ ಅವ್ರ ಜೊತೆ ಸಂಪರ್ಕ ಮಾಡಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಇದುವರೆಗೂ ನಮ್ಮ ಕೃಷಿ ಮತ್ತು ಮಾಧ್ಯಮ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡಿದ್ದೀರಿ. ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ಬಾನುಲಿ ವರದಿಯನ್ನು ಆಲಿಸಿದಿರಿ. ಪ್ರಸ್ತುತಪಡಿಸಿ ನಿರ್ಮಾಣ ಮಾಡಿದವರು ಡಾಕ್ಟರ್ SM ಸುಧಾಕರ್, ಸಹಾಯ ರೇಷ್ಮಾ ಹಾಗೂ ದೀಪಿಕಾ.